ಕಡೆ ಇದೆ. ಹಾಗೆ ಅದೇ ರೀತಿಯಾಗಿ DXN ನಲ್ಲಿ ನೀವು ಬಂದಾಗ ಕೂಡ ಅಲ್ಲಿಯೂ ಕೂಡ ಅಲ್ಲಿ ಒಂದು ಕಲ್ಚರ್ ಸಂಸ್ಕೃತಿ ಇದೆ. ಅದನ್ನ ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು, ಫಾಲೋ ಮಾಡ್ಬೇಕು. ಅವಾಗ ನಮ್ಗೆ ಆ ಸಕ್ಸಸ್ ಸಾಧ್ಯ ಇದೆ. ಆ ಕಲ್ಚರ್ ಅನ್ನ ಹೇಳ್ಕೊಡ್ಲಿಕ್ಕೆ ಇವತ್ತು ನಮ್ಮೊಂದಿಗೆ ನಮ್ಮ ಧಾರವಾಡ ವಾರಿಯರ್ಸ್ ನ ಸ್ಟಾರ್ ರೂಬಿ ಆದಂತಹ ಎಲ್ಲ 100% ಪ್ರಾಡಕ್ಟ್ ನ ಯೂಸ್ ಮಾಡಿ ಸಾಕಷ್ಟು ಜನರಿಗೆ ಅದನ್ನ ಕೊಟ್ಟು, ಮೊನ್ನೆ ಕೂಡ ಒಂದು ವಿನೂತನ ಪ್ರಯೋಗದೊಂದಿಗೆ ಮತ್ತೆ DXN ಅನ್ನ ಜನರ ಮುಂದೆ ತಗೊಂಡು ಹೋಗುವ ಪ್ರಯತ್ನ ಮಾಡಿದ್ದಾರೆ. DXN ಕೆಫೆ ಮಾಡುವುದರ ಮೂಲಕ ಅವರು ನಮ್ಮ ಧಾರವಾಡ ವಾರಿಯರ್ಸ್ ನ ಅತ್ಯಂತ ಆಕ್ಟಿವ್ ಲೀಡರ್ ಅಂತಾನೆ ಹೇಳ್ಬೋದು. ಅವರಿಗೆ ಎಲ್ಲ ಪಾರ್ಟಿಸಿಪೆಂಟ್ ನ ಪರವಾಗಿ ಸ್ಟಾರ್ ರೂಬಿ ಆದಂತಹ ಆನಂದ್ ಮಸ್ಲಿ ಅವರಿಗೆ ಎಲ್ಲ ಪಾರ್ಟಿಸಿಪೆಂಟ್ ನ ಪರವಾಗಿ ನನ್ನ ವೈಯಕ್ತಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೇನೆ. ವೆಲ್ಕಮ್ ಯು ಸರ್. ಆನಂದ್ ಮಸ್ಲಿ ಸರ್, ರೆಡಿ ಇದ್ದೀರಲ್ಲ? ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಮೇಡಮ್, ಗುಡ್ ಮಾರ್ನಿಂಗ್ ಮೈ DXN ಫ್ಯಾಮಿಲಿ. ರೆಡಿ ಇದೀನಿ ಮೇಡಮ್ ನಾನು. ಓಕೆ ಸರ್, ಓಕೆ, ಸ್ಟಾರ್ಟ್ ಮಾಡಿ ಸರ್. ಓಕೆ, ಗುಡ್ ಮಾರ್ನಿಂಗ್ ಮೈ DXN ಫ್ಯಾಮಿಲಿ. ನಾನು ಈ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಲಿಮ್ ಸಿವೋಜಿನ್, ಡಾಕ್ಟರ್ ರತ್ನ ವಸುಪಾಲ್ ಹಾಗೂ ವಸುಪಾಲಯ್ಯನವರು ಮತ್ತು ನಮ್ಮ ಕರ್ನಾಟಕದ ನಮ್ಮ ಪ್ರೀತಿಯ ಲೀಡರ್ ಆಗಿರ್ತಕ್ಕಂತಹ SN ಶೆಟ್ಟಿ ಸರ್ ಅವರು ಹಾಗೂ ನನ್ನ ಸ್ಪಾನ್ಸರ್ ಆಗಿರ್ತಕ್ಕಂಥ ಶೈಲಾ ಶೆಟ್ಟಿ ಮೇಡಮ್ ಅವರು, ಇವರೆಲ್ಲರ ಪಾದಗಳಿಗೆ ವಂದಿಸಿ ನಾನು ಇವತ್ತಿನ ದಿವಸ DXN ಸಂಸ್ಕೃತಿ, ನಿನ್ನೆ ರಾತ್ರಿ ಮೇಡಮ್ ಅವ್ರು ಫೋನ್ ಮಾಡಿದ್ರು, ನೀವೇನೋ ಸಂಡೇ ಮಾಡ್ತೀನಿ ಅಂತ ಹೇಳಿದ್ರಂತ ಸರ್, ನೀವು ನಾಳೆ ಏನಾದ್ರು ಮಾಡ್ತಿದ್ರೆ ಹೇಳಿ, ಯಾವ್ದು ಮಾಡ್ತೀರಾ ನೀವು ಅಂತ ಕೇಳಿದ್ರು. ನಾನು DXN ಸಂಸ್ಕೃತಿಯನ್ನ ಆರಿಸಿಕೊಂಡೆ. ಯಾಕಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಂದು ಮನೆತನ ಅಥವಾ ಒಂದು ಸಮಾಜ ಅಥವಾ ಒಂದು ದೇಶ ಗುರುತಿಸ್ಕೋಬೇಕಪ್ಪ ಅಂದ್ರೆ ಅದು ತನ್ನ ಸಂಸ್ಕೃತಿಯಿಂದ ಗುರುತಿಸ್ಕೋಬೇಕು. ಕಲ್ಚರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಏನ್ ಅಸಂಸ್ಕೃತದನ್ರಿ ಅವ ಅಂತ ನಾವು ಯಾವಾಗಾರ ಒಬ್ಬೊಬ್ಬರಿಗೆ ಬೈತಿರ್ತೀವಿ. ಅದಕ್ಕ ಸಂಸ್ಕೃತಿಯನ್ನ ನಮ್ಮ ಡಾಕ್ಟರ್ ಲಿಮ್ ಶಿವೋಜಿನ್ ಅವರು ಎಂಥ ಅದ್ಭುತವಾಗಿ ತಯಾರು ಮಾಡಿದಾರಂತಂದ್ರ ನೋಡ್ರಿ, ಅವರು ಇದನ್ನ ಯಾಕೆ ಅವರು ಸಂಸ್ಕೃತಿಯನ್ನ ಮಾಡಿದ್ರು ಅಂತ ಕೇಳಿದ್ರ, ಇವರು ನನ್ನ ಈ ಪ್ರಾಡಕ್ಟ್ ಅನ್ನ ತಗೊಂಡು ಆರೋಗ್ಯವನ್ನ ಸರಿ ಮಾಡ್ಕೋತಾರ, ಆ ನಂತರ ಅದರಲ್ಲಿ ಒಂದಷ್ಟು ಕೆಲಸವನ್ನ ಮಾಡಿ ತಮಗೆ ಸರಿ ಅನಿಸಿದ್ದನ್ನ ಬೇರೆಯವರಿಗೆ ಹೇಳಿ ಸಾಕಷ್ಟು ಸಂಭಾವನೆಯನ್ನ ಪಡಿತಾರ, ಬೋನಸ್ ಅನ್ನ ಪಡಿತಾರ. ಇಷ್ಟೆಲ್ಲ ಆದ್ಮೇಲೆ ಇವರು ಅಸಂಸ್ಕೃತರಾಗಿ ಬಿಡ್ತಾರೋ, ದುಡ್ಡು ಬಂದ ನಂತರ ಹಾದಿಯನ್ನು ಬಿಡ್ತಾರೋ ಅನ್ನುವಂಥ ಆತಂಕ ನಮ್ಮ ಡಾಕ್ಟರ್ ಲಿಮ್ ಶಿವೋಜಿನ್ ಅವ್ರಿಗೆ ಇತ್ತು. ಯಾಕಂದ್ರೆ ನೋಡ್ರಿ, ಎಲ್ಲರದು ಬುದ್ಧಿ ಒಂದೇ ತರ ಇರುವುದಿಲ್ಲ. ದುಡ್ಡು ಬಂದ ನಂತರ ಕೆಲವರು ಹಾಳಾಗಿಬಿಡ್ತಾರೆ, ಕೆಲವರನ್ನಕ್ಕಿಂತ ಬಹಳ ಜನ ಹಾಳಾಗ್ತಾರೆ. ಅದು ಹಾಗಾಗಬಾರ್ದು. ಒಳ್ಳೆಯ ಸಂಸ್ಕೃತಿಯನ್ನ ಹೊಂದಿಕೊಂಡು ಒಳ್ಳೆಯವರಾಗಿ ಬೆಳಿಬೇಕು ಅನ್ನುವಂತ ಉದಾತ್ತ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಡಾಕ್ಟರ್ ಲಿಮ್ ಶಿವೋಜಿನ್ ಅವರು DXN ಸಂಸ್ಕೃತಿ ಅನ್ನೋದನ್ನ ತಯಾರು ಮಾಡಿಟ್ರು. ನೀವು ಈ ಪ್ರಕಾರ ಹೋಗ್ರಪ್ಪ ಅಂತ ಒಂದು ಪ್ಲಾನ್ ಮಾಡಿಟ್ರು, ರೆಡಿ ಮಾಡಿಟ್ರು. ಈ ರೀತಿಯಲ್ಲಿ ಈ ದಾರಿ ಒಳಗೆ ಹೋಗ್ರಿ, ನಿಮಗೆ ಒಳ್ಳೇದಾಗ್ತದೆ. DXN ಸಂಸ್ಕೃತಿಯು ಕೆಲವು ಕೇಂದ್ರ ಮೌಲ್ಯಗಳು, ತತ್ವಗಳು, ನಂಬಿಕೆ, ಫಿಲಾಸಫಿ ಹಾಗೂ DXN ಪರಿಕಲ್ಪನೆ, ಕಾನ್ಸೆಪ್ಟ್, ಇವುಗಳನ್ನ ಹೊಂದ್ಯದ. ಇದು ಈ ಸಂಸ್ಥೆಯ ಸ್ಥಾಪಕ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ CEO ಆಗಿರ್ತಕ್ಕಂಥ ಡಾಕ್ಟರ್ ಲಿಮ್ ಶಿವೋಜಿನ್ ಅವರ ಗಾಢ ಭಾವನೆಯಿಂದಾಗಿ ರೂಪಿತವಾಗಿದೆ. ಅವ್ರಿಗೆ ಗೊತ್ತು ಏನೇನು ಮಾಡಬೇಕು, ಮನುಷ್ಯನಿಗೆ ಏನಾದ್ರೆ ಏನಾಗತ್ತೆ, ಏನು ಬಂದ್ರೆ ಏನ್ ಮಾಡ್ತಾನೋ ಎಲ್ಲ ಗೊತ್ತವ್ರಿಗೆ. ಅದಕ್ಕೋಸ್ಕರ ಅವರು ಏನ್ ಮಾಡಿದ್ರಪ್ಪ ಅಂತಂದ್ರ, ಈ ಸಂಸ್ಕೃತಿಯು DXN ಅಡಿಪಾಯ ಹಾಗೂ ಬೆನ್ನೆಲುಬಾಗೈತಿ ಅಂತ ಹೇಳ್ತಾರ ಅವ್ರು. ಏನ್ರಿ, ಅದು ಬೆನ್ನೆಲುಬಾಗ್ಯದ ಅಂತ ಹೇಳ್ತಾರ.
ಒಂದ್ ನಿಮಿಷ ಸರ್, ನಾನು ಸ್ಕ್ರೀನ್ ಹಾಕೊಂಡ್ಬಿಡ್ತೇನೆ. ಅದೇನೋ ಸ್ಕ್ರೀನ್ ಬೇರೆನೆ ಬಂದ್ಬಿಟ್ಟಿದೆ. ಒಂದ್ ಸೆಕೆಂಡ್ ಹಾಕೊಂಡ್ಬಿಡ್ತೀನಿ. ಹಾ, ಎಲ್ಲರಿಗೂ ಇಷ್ಟ ಆಗಿದ್ದು ಸ್ಕ್ರೀನ್ ಹಾಕ್ಬಿಡು ನೋಡಿ. ಅವರು ಇಷ್ಟು ಸುಂದರವಾಗಿ ನಮಗೆ ಹೇಳ್ತಾರಪ್ಪ ಅಂದ್ರ, ಅವ್ರೇನ್ ಹೇಳ್ತಾರಂದ್ರ, ನೀವು ಮಿಲಿಯನರ್ ಆಗ್ಲಿಕ್ಕೆ ಒಂದು ಮಾಸ್ಟರ್ ಕೀ ಐತೆ ಅಂತ ಹೇಳ್ತಾರ. ನೀವು ಲಕ್ಷಾಧೀಶರಾಗ್ಲಿಕ್ಕೆ ಒಂದು ಒಳ್ಳೆ ಮಾಸ್ಟರ್ ಕೀ ಕೊಡ್ತಾರ ಅವ್ರು. ಏನಂದ್ರ, ನೀವು ಮಿನಿ ಡಿಎಕ್ಷನ್ ಆಗಿರಿ ಅಂತ ಹೇಳ್ತಾರೆ. ಎಂಥ ಅದ್ಭುತ! ಯಾವ ಕಂಪನಿ ಮಾಲಕ್ ನಿಮಗೆ ಹಿಂಗ್ ಹೇಳಿಕ್ ಸಾಧ್ಯದ ಹೇಳ್ರಿ? ನೀವು ಮಿನಿ ಡಿಎಕ್ಷನ್ ಅಂದ್ರೆ ನೀವೇ ಡಿಎಕ್ಷನ್ ಆಗಿಬಿಡ್ರಿ ಅಂತ ಹೇಳ್ತಾರ ಅವ್ರು. ನೀವೇ ಡಿಎಕ್ಷನ್ ಅಂದ್ರೆ ನೀವು ಈ ರೀತಿ ಆಗ್ಬೇಕು. ಸುಮ್ಮನೆ ಇದು ಯಾರ್ದೋ ಒಂದು ಕೆಲಸ, ಯಾರ್ದೋ ಒಂದು ಹೊಲಕ್ಕೆ ಕೆಲಸ ಮಾಡಕ್ ಬಂದ್ವಿ, ಮಾಡಿ ಹೋಗ್ಬಿಟ್ರಾತಪ್ಪ ಅಂತ ಹಿಂಗಲ್ಲ. ಇದು ನಮ್ದೇ. ಇದು ನೋಡ್ರಿ, ಮನುಷ್ಯ ತನ್ನದು ಅಂದಾಗ ಬೇರೆ ರೀತಿನ ನೋಡ್ತಾನ, ಬೇರೆಯವರು ಅಂದಾಗ ಸ್ವಲ್ಪ ಬೇರೆ ರೀತಿ ನೋಡ್ತಾನೆ. ದಟ್ ಈಸ್ ಕಾಮನ್. ನಾವೆಲ್ಲರೂ ಅದೇ ರೀತಿ ಮಾಡ್ತೀವಿ. ಅಕಸ್ಮಾತ್ ನಮಗ ಅತ್ಯಂತ ಹತ್ತಿರದವ್ರು ಯಾರಾದ್ರೂ ತೀರ್ಕೊಂಡ್ರ ಗೊಳೋ ಅಂತ ಅಳ್ಕೊಂತ ಓಡಿ ಹೋಗ್ತೀವಿ ಅಲ್ಲಿಗೆ. ಅಥವಾ ನಮ್ಮ ಆತ್ಮೀಯರು, ಪರಿಚಯಸ್ಥರು, ಅವ್ರು ಇವ್ರು ಯಾರ ತೀರ್ಕೊಂಡ್ರೆ ಆಯ್ತು, ಇನ್ನೊಂದು ಗಂಟೆ ಬಿಟ್ಟು ಹೋದ್ರ ಆತಾಳಂತೀವಿ. ಇದು ಆ ರೀತಿ ಇದು ನನ್ನದು ಅನ್ನುವಂಥ ಒಂದು ಭಾವನೆ, ಒಂದು ಸಂಬಂಧ ಈ ಕಂಪನಿಯ ಜೊತೆಗೆ ನಿಮಗೆ ಬರಬೇಕು ಅನ್ನುವಂಥ ಮಾತನ್ನ ಹೇಳ್ತಾರೆ. ದಿಸ್ ಈಸ್ ವೆರಿ ಬೇಸಿಕಲ್ ಥಿಂಗ್. ಮೇನ್ ಅವ್ರು ಏನ್ ಹೇಳಿದ್ರಂದ್ರ, ಹೆಚ್ಚು ಕಮ್ಮಿ ನೀವೇ ಈ ಕಂಪನಿಯ ಮಾಲಕರು ಅನ್ನುವಂಥ ರೀತಿಯಲ್ಲಿ ಅವರು ನಮಗ ಪರಿಕಲ್ಪನೆಯನ್ನ ಕೊಡ್ತಾ ಇದ್ದಾರೆ. ಆಮೇಲೆ ವಿಷನ್ ಸ್ಟೇಟ್ಮೆಂಟ್ ನಮ್ದು ಏನಪ್ಪಾ ಅಂದ್ರ, ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ಸ್ವಾಸ್ಥ್ಯ, ಸಂಪತ್ತು ಮತ್ತು ಸಂತೋಷವನ್ನು ವೃದ್ಧಿಸುವುದು. ಸ್ವಾಸ್ಥ್ಯ, ಸಂಪತ್ತು, ಸಂತೋಷವನ್ನು ವೃದ್ಧಿ ಮಾಡುವುದ ನಮ್ಮ ಕಂಪನಿಯ ಮೂಲ ಉದ್ದೇಶ. ಬಹಳ ಮಂದಿ ಗೊತ್ತಿಲ್ಲ ಇದು. ನಾವು ಹೇಳ್ತಾ ಹೋಗ್ಬೇಕು. ಆಮೇಲೆ ನಾವು ಡಿಸ್ಪ್ಲೇ ಮಾಡ್ಬೇಕು. ಮೈ ಹೋಮ್ ಮೈ ಶಾಪ್ ಅನ್ನೋದನ್ನ ಯಾಕೆ ಒತ್ತಿ ಹೇಳ್ತಾರೆ ನಮ್ಮ ಸರ್ ಅಂದ್ರ, ಅದು ಯಾರಿಗಾದ್ರೂ ಕಣ್ಣಿಗೆ ಬಿದ್ದಾಗ ಇದು ಏನ್ರಿ ಅಂತ ಕೇಳ್ತಾರ ಅವ್ರು. ಬಹಳ ಜನರಿಗೆ ಅಂತದ್ದು ಬೇಕಾಗಿರ್ತದ, ಬಟ್ ಅವ್ರ ಕಣ್ಣಿಗೆ ಬಿದ್ದಿರುದಿಲ್ಲ. ನಮ್ ಕೆಲಸ ಏನು, ಅವ್ರ ಕಣ್ಣಿಗೆ ಬೀಳುವಂಗ್ ಮಾಡೋದು, ಡಿಸ್ಪ್ಲೇ ಮಾಡೋದು ಬಹಳ ಇಂಪಾರ್ಟೆಂಟ್ ಅದ. ಡಿಸ್ಪ್ಲೇ ಮಾಡೋದು ಮತ್ತು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು. ನಮ್ಮಲ್ಲಿರ್ತಕ್ಕಂತಹ ತಿಳುವಳಿಕೆಯನ್ನ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡೋದು. ಹಿಂದಿನ ಕಾಲಗಳಲ್ಲಿ ಋಷಿ ಮುನಿಗಳು ತಮ್ಮ ಶಿಷ್ಯಂದರಿಗೆ ತಮ್ಮಲ್ಲಿರ್ತಕ್ಕಂತಹ ಜ್ಞಾನವನ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಅದೇ ಕೆಲಸವನ್ನ ನಾವು ಮಾಡ್ಬೇಕಾಗಿದೆ ಇವತ್ತಿನ ದಿವಸ. ಅದಕ್ಕ ನಾವು ಈ ಸ್ವಾಸ್ಥ್ಯವು ವಿಶ್ವಾಸಾರ್ಹವಾಗಿರ್ಬೇಕು. ಇಲ್ಲಿ ನೋಡ್ರಿ ಎಷ್ಟು ಮಜಾ ಅದ. ಸ್ವಲ್ಪ ನಾವು ಸರಿಯಾಗಿ ಥಿಂಕ್ ಮಾಡ್ಬೇಕು. ಈ ಕಲ್ಚರ್ ನಾವು ಒಂದ್ಸಾರಿ ಎರಡು ದಿವ್ಸ ಮಾಡೀನಿ, ಬ್ಯಾಡ, ಹಂಗ 2 ದಿವ್ಸ ಮಾಡೋದು ಬ್ಯಾಡ, ಒಂದೇ ದಿವ್ಸನಾಗ ಮುಗಿಸ್ತೀನಿ. ಈ ಸ್ವಾಸ್ಥ್ಯವು ವಿಶ್ವಾಸಾರ್ಹವಾಗಿರಬೇಕು. ಅಂದ್ರ ಸುಮ್ಮನೆ ಆಗಿನ ಪುರ್ತಕ ಟೆಂಪರವರಿ ಆರಾಮಾಗುವುದಲ್ಲ, ಅದರ ಖರ್ಚು ಭರಿಸಲು ಸಾಧ್ಯವಾಗುವಂತಿರ್ಬೇಕು. ನೋಡ್ರಿ, ಸುಮ್ಮನೆ 25 ಲಕ್ಷ 30 ಲಕ್ಷ ರೂಪಾಯಿಗೆ ಒಂದು ಇಂಜೆಕ್ಷನ್ ಅಂದ್ರೆ ನಮಗೆ ತರಿಸ್ಲಿಕ್ಕಾಗತ್ತಲ್ರಿ? ಆಗಲ್ಲ. ನಮ್ಮ ಡಾಕ್ಟರ್ ಲಿಮ್ ಶಿವೋಜಿನವರ ಅತ್ಯಂತ ಮಹತ್ವದ ಉದ್ದೇಶನೇ ಅದು. ಅತ್ಯಂತ ಸಾಮಾನ್ಯ ಮನುಷ್ಯರಿಗೂ ನನ್ನ ಪ್ರಾಡಕ್ಟ್ ಸಿಗಬೇಕು ಅನ್ನುವಂತಹ ಒಂದು ಅದ್ಭುತವಾದಂತಹ ಪರಿಕಲ್ಪನೆಯನ್ನ ಇಟ್ಟುಕೊಂಡು ಅವರು ಕಂಪನಿಯನ್ನ ಆರಂಭ ಮಾಡ್ತಾರೆ. ಅದು ನನಗೆ ಬಹಳ ಲೈಕ್ ಆಗ್ಯದ. ಸುಮಾರು 24 ವರ್ಷ ಆಗಕ್ ಬಂತ ನಾನು ನಮ್ಮ ಮಿಸ್ಸಸ್ ಅವ್ರ ಹೆಸರಲ್ಲೇ ಮೆಂಬರ್ ಮಾಡಿದ್ದೆ. 24 ವರ್ಷ. ಬಹುತೇಕ ನಮ್ಮ ಎಸ್.ಎನ್. ಶೆಟ್ಟಿ ಸರ್ ಅವರಿಗಿಂತಲೂ ಮುಂಚೆ ನಾನು ಮೆಂಬರ್ ಆಗಿದ್ದೆ ನಮ್ಮ ಮಿಸ್ಸಸ್ ಹೆಸರಲ್ಲಿ. ಆದ್ರೆ ಅವಾಗ ನನಗೆ ಅಷ್ಟೊಂದು ತಿಳುವಳಿಕೆ ಇರ್ಲಿಲ್ಲ. ಆ ಇದ್ದ ಅಲ್ಪ ಸ್ವಲ್ಪ ತಿಳುವಳಿಕೆಯನ್ನ ನಾನು ಸಾಕಷ್ಟು ಜನರಿಗೆ ಹರಿದು ಹಂಚಿದೆ. ಅದಕ್ಕ ಅದು ಖರ್ಚು ಭರಿಸುವಂಗಿರ್ಬೇಕು ಅನ್ನುವಂಥ ಮಾತನ್ನ ಹೇಳ್ತಾರ. ಆಮೇಲೆ ದೀರ್ಘಕಾಲ ಉಳಿಬೇಕು, ಟೆಂಪರವರಿ ಅಲ್ಲ. ಈಗ ನೋಡ್ರಿ, ರಾತ್ರಿ ಗುಳಿಗೆ ತಗೊಂಡ್ ಕೂಡಲೇ ಮುಂಜಾನೆ ಎದ್ದು ಓಡಾಡಕ್ ಶುರು ಮಾಡಿಬಿಡ್ತಾರ. ಮದ್ದು ತಗೊಂಡ್ ಕೂಡಲೇ ಎದ್ದು ಕುಂದ್ರು ಹಂಗ ಆಗ್ಬೇಕಂತ ಬಹಳ ಮಂದಿ ಕಲ್ಪನಾ ಐತಿ.
ದಯವಿಟ್ಟು ಹಾಗೆ ಯಾರು ಕಲ್ಪನಾ ಮಾಡ್ಕೋಬಾರ್ದು. ಸುಲಭವಾಗಿ ಬಂದದ್ದು ಸುಲಭವಾಗಿ ಹೋಗಿ ಬಿಡುತ್ತದೆ. ದಯವಿಟ್ಟು ಇದನ್ನ ನೆನಪಿಟ್ಕೋಬೇಕು. ಸಂಪತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಸಾಕಾಗುವಷ್ಟು ಇರಬೇಕು. ಇದು ಬಹಳ ದೊಡ್ಡ ಮಾತು. ಅಂದ್ರ ನಮ್ಮ ಹತ್ರ ಹಣ ಎಷ್ಟಿರ್ಬೇಕಪ್ಪ ಅಂದ್ರ ನಮ್ಮ ಕನಸುಗಳನ್ನ, ಅಂದ್ರೆ ನನಗೊಂದು ವಜ್ರದ ಹಾರ ತಗೋಬೇಕಂತ ಅನಿಸ್ತಪ್ಪ ಅಂದ್ರ ಅದನ್ನ ತಗೊಳ್ಳುವಷ್ಟು ಶಕ್ತಿ ಇರ್ಬೇಕು ನನಗೆ. ನನಗೊಂದು ಇನೋವಾ ಕಾರ್ ತಗೋಬೇಕಪ್ಪ ಅಂತಂದ್ರ, ನನಗ ಇಬ್ರು ಹೆಣ್ಣು ಮಕ್ಕಳು, ಇಬ್ರು ಅಳಿಯಂದ್ರು, ಮೊಮ್ಮಕ್ಕಳು ಎಲ್ಲಾರನ್ನು ಕರ್ಕೊಂಡು ಹೋಗ್ಬೇಕಂದ್ರ ನನಗೆ ಇನೋವಾ ಕಾರ್ ಬೇಕು. 2028 ನಾನು ಇನೋವಾ ಕಾರ್ ಪರ್ಚೇಸ್ ಮಾಡ್ತಾ ಇದ್ದೀನಿ. ಅದು ನನ್ನ ಒಂದು ಗೋಲ್. ಅದು ಆ ಗೋಲನ್ನು ನಾನು ರೀಚ್ ಆಗ್ಲೇಬೇಕು ಆಟ್ ಎನಿ ಕಂಡೀಷನ್. ಅಂದ್ರೆ ಅಡ್ಡ ಹಾದಿಯೊಳಗೆ ಅಲ್ಲ. ಮತ್ತೆ ಇದೇ ಡಿಎಕ್ಷನ್ ದೊಳಗೆ ನಾನು ಮಾಡ್ಬೇಕು, ಕೆಲಸ ಮಾಡ್ಬೇಕು, ಮತ್ತು ದೀರ್ಘಕಾಲ ಉಳಿಯಲು ಬೇಕು. ಒಮ್ಮನೆ ಈಗ ರೊಕ್ಕ ಬರ್ತದೆ, ಎಷ್ಟೋ ಮಂದಿಗೆ ಸಂಪತ್ತು ಬರ್ತದ್ರಿ, ಬರ್ರ ಬರ್ತದೆ, ಲಾಟ್ರಿ ಹತ್ತದ. ಇನ್ನು ಕೆಲವರಿಗೆ ಅದು ಇದು ಬಹಳಷ್ಟು ಬಿಸಿನೆಸ್ ಅದಾವ. ಬೆಲೆ ಹೊತ್ತೊಂಡ್ರಾಗ ಶ್ರೀಮಂತರಾಗುವಂತ ಬಿಸಿನೆಸ್ ಅದಾವ, ಆನ್ಲೈನ್ ಬಿಸಿನೆಸ್ ಅದಾವ ಕೆಲವು. ಬಟ್ ಅವು ಯಾವ ನಮಗ ಶಾಶ್ವತವಾದ ಸುಖವನ್ನ, ಸಂಪತ್ತನ್ನ ಉಳಿಸಿ ಬಿಡುವುದಿಲ್ಲ. ಅದಕ್ಕ ಸಂತೋಷವನ್ನು ನಿಮ್ಮ ಜೊತೆಯವರೊಡನೆ ಹಂಚಿಕೊಳ್ಳುವಂತಿರಬೇಕು. ಅದು ಇಂಪಾರ್ಟೆಂಟ್. ಬರೇ ನೀವು ಒಬ್ಬರ ಆರಾಮಾಗೋದಲ್ಲ, ನೀವು ಒಬ್ಬರೇ ದುಡ್ಡು ಗಳಿಸೋದಲ್ಲ, ನೀವೊಬ್ಬರೇ ಖುಷಿ ಖುಷಿಯಾಗಿರೋದಲ್ಲ, ನೀವು ಒಬ್ಬರೇ ಫಾರಿನ್ಗೆ ಹೋಗುದಲ್ಲ, ನೀವೊಬ್ಬರೇ ಮಟನ್ನು ಚಿಕನ್ನು ಭಾರಿ ಭಾರಿ ಚೈನಿ ಮಾಡೋದಲ್ಲ. ನಿಮ್ಮ ಜೊತೆ ಇದ್ದಾರಲ್ಲ, ನಿಮ್ಮನ್ನು ನಂಬಿಕೊಂಡು ಬಂದಾರಲ್ಲ, ಅವ್ರನ್ನು ಕೂಡ ನೀವು ಆ ರೀತಿ ನೋಡ್ಕೋಬೇಕು. ಅದು ಬಹಳ ಇಂಪಾರ್ಟೆಂಟ್. ಈಗ ಅಧ್ಯಕ್ಷ ಹಾಗೂ ಸಿಇಒ ಅವರ ಸಂದೇಶ ಏನಪ್ಪಾ ಅಂದ್ರ, ವಿಶ್ವ ಆರೋಗ್ಯ ಸಂಸ್ಥೆಯು ಅಂದ್ರೆ WHO ಸಸ್ಯಜನ್ಯ ಉತ್ಪನ್ನಗಳಿಗೆ ವಿಶ್ವ ಮಾರುಕಟ್ಟೆ ಹೀಗಿರುವುದೆಂದು ಅಂದಾಜಿಸಿದೆ. ಏನದು? 2000 ಇಸ್ವಿ ಒಳಗ 80 ಮಿಲಿಯನ್ ಅಂದ್ರ 800 ಲಕ್ಷ. ಆಮೇಲೆ 2008 ವೇಳೆಗೆ ಅದು $200 ಮಿಲಿಯನ್, ಅಂದ್ರ 200 ಲಕ್ಷ. ಆದ್ರೆ 2050 ವೇಳೆಗೆ 50 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಅಂತ ಹೇಳ್ತಾರ. ಅಂದ್ರ 50 ಲಕ್ಷ ಕೋಟಿ ಉತ್ಪಾದನೆ. ಆ 50 ಲಕ್ಷ ಕೋಟಿ ಒಳಗ ನಾವು 2 ಲಕ್ಷ ತಗೋಬೇಕಲ್ಲ, ಅದ್ರಾಗ ನಮ್ದೊಂದು 2 ಲಕ್ಷ ಇರ್ಬೇಕು. ಆ ಮಟ್ಟದಲ್ಲಿ ನಾವು ಕೆಲಸ ಮಾಡ್ಬೇಕು. 2 ಲಕ್ಷ ತಗೋಬೇಕಂತ ಕೆಲಸ ಶುರು ಮಾಡಿದ್ರೆ 1 ಲಕ್ಷ ಅಂತೂ ಗ್ಯಾರಂಟಿ ತಗೋತೀವಿ ನಾವು. ನಮ್ಮ ಸರು ನಮ್ಮ ಮೆದುಳಿಗೆ, ನಮ್ಮ ಮೈಂಡಿಗೆ ಏನನ್ನ ನಾವು ಫೀಡ್ ಮಾಡ್ತೀವೋ ಅದು ಅದನ್ನೇ ಮಾಡ್ತದೆ. ಜೋ ಜೀತಾ ವಹಿ ಸಿಕಂದರ್ ಅಂತ ಹೇಳ್ತಾರ ನೋಡಿ. ಯಾರು ಗೆಲ್ತಾರೋ ಅವರೇ ಸಿಕಂದರ್, ಅವರೇ ರಾಜ. ಗೆಲ್ಲಬೇಕಂದ್ರೆ ಶ್ರಮ ಪಡ್ಬೇಕು. ನಾವೇನ್ ಅಂದ್ಕೋತೀವೋ ಅದೇ ಆಗತ್ತೆ. ನಮಗ್ ಆಗಂಗಿಲ್ರಿ, ನಮಗ್ ಹೋಗಂಗಿಲ್ರಿ, ನಮಗ್ ಮಾತಾಡಕ್ ಬರಂಗಿಲ್ರಿ, ಎಲ್ಲಿ ಮಂದಿ ಮುಂದೆ ಹೇಳ್ಕೊಂತ ಅಡ್ಡಾಡಲ್ರಿ, ಯಾರು ಕೇಳುದಿಲ್ಲ ಬಿಡುದಿಲ್ಲ. ನಾವ್ ಹೇಳಕತ್ತಾನ ಬಂದು ಒಳ್ಳೆ ಹುರುಪ್ಲೆ ಖುಷಿ ಖುಷಿಯಾಗಿ ಮುಂದೊಂದು 1000 ಮಂದಿ ನಿಂತು ಕೇಳಿ ಅಂತ ನಾವು ಎಕ್ಸ್ಪೆಕ್ಟೇಷನ್ ಮಾಡಬಾರದು. ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅನ್ನುವಂತಹ ವಾಕ್ಯವನ್ನ ನಮ್ಮ ಹತ್ರ ಇಟ್ಟುಕೊಂಡು ನಾವು ಕೆಲಸ ಮಾಡ್ಬೇಕು. ಒಬ್ಬರೇ ಇದ್ರು ಹೇಳ್ಬೇಕು. ನಾವು ಏನ್ ಮಾಡಕ್ಕಾಗಲ್ಲ, ಅದು ನಮ್ಮ ಕರ್ಮ. ನಮ್ಮ ಕರ್ಮ ಏನಪ್ಪಾ ಅಂದ್ರ ಹೇಳುವುದು 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 ಹೇಳುವುದು. ಅದು ಯಾವಾಗ ರೀಚ್ ಆಗುತ್ತೋ ಗೊತ್ತಿಲ್ಲ. ಡಿಎಕ್ಷನ್ ಫಿಲಾಸಫಿ ಏನಪ್ಪಾ, ಇದ್ರ ತತ್ವಜ್ಞಾನ ಏನು ಅಂತ ಕೇಳಿದ್ರ, ಏಕಮಿಂದ ಅಂದ್ರೆ ಒಂದೇ ಮನಸ್ಸು, ಒನ್ ಮೈಂಡ್, ಏಕನಾಗ ಒಂದೇ ಡ್ರಾಗನ್, ಒನ್ ಡ್ರ್ಯಾಗನ್, ಏಕ ಪಾಸರ ಒಂದೇ ಪ್ರಪಂಚ, ಒಂದೇ ಮಾರುಕಟ್ಟೆ, ಒನ್ ವರ್ಲ್ಡ್ ಒನ್ ಮಾರ್ಕೆಟ್. ಎಂಥ ಅದ್ಭುತ ನೋಡ್ರಿ. ಇದನ್ನ ಮಲೇಷ್ಯಾದೊಳಗೆ ಈ ಕಂಪನಿ ಆರಂಭ ಮಾಡಿದಾಗ ಮಂದಿ ಮುಂದೆ ಹೇಳಿದ್ರು, ಮಂದಿ ನಕ್ರಂತ. ನಮ್ ಡಾಕ್ಟರ್ ಲಿಮ್ ಶಿವೋಜನ್ ಅವ್ರು ನೋಡಿ ನಕ್ಕರು, ನಮ್ಮನ್ನಲ್ಲ, ನಮ್ಮನ್ನ ನೋಡಿ ನಗೋಲ್ರಕ್ಕ. ಅವ್ರಿಗೆ ಗೊತ್ತಿತ್ತು ನಾನು ಮಾಡಿದಂತಹ ಆವಿಷ್ಕಾರ ಇದು ಪ್ರಪಂಚಕ್ಕೆ ಇಷ್ಟ ಆಗತ್ತ, ಪ್ರಪಂಚ ಇದನ್ನ ಖಂಡಿತವಾಗಲೂ ಸ್ವೀಕಾರ ಮಾಡುತ್ತ, ಇದು ಜಗತ್ತಿನೆಲ್ಲೆಡೆ
ಹೋಗ್ತದ ಅನ್ನುವಂತ ಒಂದು ಪರ್ಫೆಕ್ಟ್ ವಿಶ್ವಾಸ ಅವ್ರಿಗಿತ್ತು. ನಮ್ಮ ಮೇಲೆ ನಮಗೆ ವಿಶ್ವಾಸ ಇರ್ಬೇಕ್ರಿ, ಇಲ್ಲಾಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ಬಾಳ ಮಂದಿ ಅಯ್ಯೋ ಯಪ್ಪೋ ಶಿವ ಶಿವ ಮಾತಾಡಿದ್ರೆ ಎಲ್ಲಿ ಬಾಯಾಗೇನು ಹೊತ್ತು ಹೋದ್ರೆ ಹೋಗ್ಬಿಡ್ತಾವ ಅಂತ ಅನ್ನುವಂತ ಜನ ಅದಾರ. ಹೊಳಿಗಾಡಿಸಿದ್ರು ಮಾತಾಡಂಗಿಲ್ಲ, ಡೆಡ್ ಬಾಡಿ ಕೂತಂಗ್ ಕೂತಿರ್ತಾರ. ಅವ್ರ ಮನಸ್ಸು ಹೆಂಗದ? ಬಹುತೇಕ ಅವ್ರ ಮುತ್ತಾತ ಅವರು ಅಜ್ಜ ಅಲ್ಲಿ ಅವರಿಂದನೇ ಅದು ಬಹುತೇಕ ವಂಶವಾಹಿನಿಯಾಗಿ ಬಂದಿರ್ತದೇನೋ ಗೊತ್ತಿಲ್ಲ. ಮಾತಾಡಿದ್ರೆ ಎಲ್ಲಿ ನಮ್ಮ ಬಾಯಾಗಿನ ಮುತ್ತು ಹೋದ್ರೆ ಹೋಗ್ಬಿಡ್ತಾವ ಅನ್ನುವಂಗ ಒಳ್ಳೆ ಹೋಗ್ತು ಕುಂತಿರ್ತಾರ. ಅಂದ್ರೆ ನನಗೆಲ್ಲಾ ಗೊತ್ತೈತಂತ. ಹಂಗ ಯಾರು ಕುಂತಿರ್ತಾರ ನೋಡ್ರಿ, ಅವ್ರಿಗೆ ಏನೇನು ಗೊತ್ತಿರಂಗಿಲ್ಲ. ನೆನಪಿಟ್ಕೋ, ಡ ಉತಾರ ಅವ್ರಿಗೆ ನಾವು ಏನಂತೀವಿ ಅಂದ್ರೆ ಡ ಉತಾರ. ಏನ್ ಮಾಡಕ್ ಆಗಲ್ಲ, ಜಗತ್ತಿನೊಳಗೆ ಅದೇ ತರ ಜನ ಅದಾರ. ನಾನು ಹೇಳ್ತೀನಿ, ಮೇಲೆ ಮೇಲೆ ಎಕ್ಸಾಂಪಲ್ ಕೊಡ್ತೀನಿ. ಬ್ರಿಟಿಷರ್ದು ಎಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕದಷ್ಟು ಇದ್ದಂತ ಬ್ರಿಟಿಷರು ಅಲ್ಲಿಂದ ಎಷ್ಟೋ ಸಾವಿರ ಕಿಲೋಮೀಟರ್ ಭಾರತಕ್ಕೆ ಬಂದು ಇಲ್ಲಿ ಭಾರತದೊಳಗ ರಾಜ ಮಹಾರಾಜರಿದ್ರು. ಅವಾಗ ಸಣ್ಣ ಪುಟ್ಟ ರಾಜ ಮಹಾರಾಜರಿದ್ರು. ಅವ್ರು ಹೆಂಗಿದ್ರ ಒಬ್ರಿಗೊಬ್ರು ಬಡಿದಾಡ್ತಿದ್ರು, ಬರೇ ತಾವು ಬಡಿದಾಡಿ ಸಾಯ್ತಿದ್ರು. ಹಿಂಗಾಗಿ ಇದರ ಲಾಭವನ್ನ ಅವ್ರು ತಗೊಂಡ್ರು. ಅವ್ರು ಹೆಂಗ್ ಬಂದ್ರೆ ಹಿಂಗ ಸಲಾ ಮಾಡ್ಕೊಂತ ಬಂದು ಒಂದಷ್ಟು ಬರುವಾಗ ಏನ್ ಮಾಡಿದ್ರು, ಟೀ ಪೌಡರ್ ತಗೊಂಡ್ಬಂದ್ರು, ಕಾಫಿ ಪೌಡರ್ ತಗೊಂಡ್ಬಂದ್ರು, ಒಂದಷ್ಟು ಗಂಧದ ಎಣ್ಣೆಗಳು ಅವನ್ ತಗೊಂಡ್ಬಂದ್ರು, ಒಂದಿಷ್ಟು ಚಾಕ್ಲೇಟ್ ತಗೊಂಡ್ಬಂದ್ರು. ಚಾಕ್ಲೇಟ್ ಅಂದ್ರೆ ಅಗದಿ ಹಗರವಾದ ಪದಾರ್ಥಗಳನ್ನು ತಗೊಂಡು ಬಂದು ನಾವು ಇದನ್ನ ತಮಗೆ ಕೊಡ್ತೀವ್ರಿ, ಇದು ಅತ್ತರು, ಇದು ಬಹಳ ಚಲೋ ಐತಿ ನೋಡ್ರಿ ಅಂತ ತಾವು ಹೋಗಿ ಅವರಿಗೆ ಮೈಗೆ ಕೈಗೆ ತಲೆಗೆ ಹಚ್ಚಿ ಅವ್ರ ಮುಂದೆ ಉದ್ದಕ್ಕ ಸಲಾಮ್ ಹೊಡಿತಿದ್ರು. ಯಾರು? ಬ್ರಿಟಿಷರು. ಬಟ್ ಅವ್ರ ತಲೆ ಒಳಗೆ ಒಂದು ಇತ್ತದು, ಒಂದು ಗೋಲ್ ಇತ್ತು ಅವ್ರಿಗೆ. ಏನಂದ್ರೆ ಈ ಮುಂಡೆ ಮಕ್ಕಳನ್ನ ನಮ್ಮ ಕಾಲ ಕೆಳಗೆ ಹಾಕೋಬೇಕು. ಒಂದು ದಿವಸ ನಾವ್ ಹೆಂಗ್ ಇವ್ರಿಗೆ ಈಗ ಮಾಡಕತ್ತೀವಲ್ಲ, ಹಿಂಗ ಇವ್ರು ನಮ್ಮನ್ನ ಮಾಡ್ಬೇಕು. ಆ ರೀತಿ ನಾವು ಮಾಡ್ಬೇಕಂತ ತಿಳ್ಕೊಂಡು ಅದ್ಭುತವಾದಂತಹ ದೃಢವಾದ ಸಂಕಲ್ಪವನ್ನು ಇಟ್ಟುಕೊಂಡು ಸ್ವಲ್ಪೇ ಜನ ಇಡೀ ನಮ್ಮ ದೇಶವನ್ನ 200 ವರ್ಷ ಆಳಿದ್ರಿ. ಇದನ್ನ ಮೇಲೆ ಮೇಲೆ ಹೇಳ್ತೀನಿ ನಾನು. ಯಾಕೆ ಹೇಳ್ತೀನಿ ಅಂದ್ರ, ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಕುಚ್ ಬಿ ಕರ್ ಸಕ್ತೆ ಹೈ ಹಮ್. ವಿ ಹ್ಯಾವ್ ಲಾಟ್ ಆಫ್ ಪವರ್, ಬಟ್ ವಿ ಆರ್ ನಾಟ್ ಯೂಸಿಂಗ್. ನಮ್ಮ ಮೆದುಳಿಗೆ ಎಷ್ಟು ಶಕ್ತಿ ಅದ, ಅದ್ರ ಬರೀ 15% ಅನ್ನು ಮಾತ್ರ ನಾವು ಬಳಸ್ತಾ ಇದ್ದೀವಿ. ಇನ್ನು 85% ಬಳಸ್ತಾ ಇಲ್ಲ. ಇದು ನಮ್ ಪ್ರಾಬ್ಲಮ್. ಇದನ್ನೇ ಡಾಕ್ಟರ್ ಲಿಮ್ಸಿಯೋಜನ್ ಅವ್ರು ಹೇಳ್ತಾರ. ನಿಮ್ಮನ್ನ ನೀವು ನೋಡ್ಕೊಡ್ರಿ, ನಿಮ್ ಕೆಪಾಸಿಟಿ ನೀವು ಅರ್ಥ ಮಾಡ್ಕೊಡ್ರಿ, ನಿಮ್ಮನ್ನ ನೀವು ನಂಬ್ರಿ, ಆಮೇಲೆ ನೀವು ಕೆಲಸ ಮಾಡ್ರಿ. ಅದಕ್ಕ ಅವ್ರೇನ್ ಹೇಳ್ತಾರಂದ್ರ, ಎಡಕ್ಕೂ ನೋಡ್ಬೇಡ್ರಿ, ಬಲಕ್ಕೂ ನೋಡ್ಬೇಡ್ರಿ, ಎಲ್ಲದರ ಕೇಂದ್ರದಲ್ಲಿರಿ, ನಿಮ್ಮ ದೃಷ್ಟಿ ನೇರವಾಗಿರ್ಲಿ. ಅದಕ್ಕ ಕುದುರೆಗೆ ಹಿಂಗ ಹಾಕಿರ್ತಾರ ನೋಡ್ರಿ, ಕುದುರೆಗೆ ಹಿಂಗ ಆಗಿರ್ತಾರ. ಆ ಕಡೆ ನೋಡಿದ್ರೆ ಮತ್ತೆ ತನ್ಪಂಡ್ ಜಿಗದಾಡಿ ಎಕಡೆ ಹೋಗ್ತಾವು. ಎದರಿಂದ ಅಷ್ಟ ಕಾಣ್ಬೇಕು. ಅದಕ್ಕ ಆ ರೀತಿ ಕೆಲಸ ಮಾಡ್ರಿ ಅಂತ ಹೇಳ್ತಾರ. ನಮಗ ಹಿಂಟ್ಸ್ ಕೊಡ್ತಾರ, ಹಿಂಟ್ಸ್. ಸರ್ ಒಂದ್ ಸ್ವಲ್ಪ ಕಾಫಿ ಕುಡಿತೀನಿ, ಯಾಕೋ ಬಾಯಿ ಒಣಗಿದಂಗ ಆಗುತ್ತೆ. ಹೆಂಗ ನೀವು ಈ ಉದ್ಯೋಗವನ್ನ ವ್ಯವಹಾರವನ್ನ ಮಾಡಿದ್ರೆ ನೀವು ಮುಂದಕ್ಕೆ ಹೋಗ್ತೀರಿ ಅನ್ನುವಂತ ಕೆಲವು ಹಿಂಟ್ಸ್ ಕೊಡ್ತಾರ. ನಾವು ತಿಳ್ಕೊಬೇಕು ಅವನ್ನ. ಬರೇ ಓದಿ ಬಿಟ್ಟು ಬಿಡ್ತೀವಿ ಹಂಗ. ಇಲ್ಲಾಂದ್ರೆ ತಗೊಂಬಂದ್ ರೊಕ್ಕ ಕೊಟ್ಟು ತಗೊಂಬಂದ್ SN ಶೆಟ್ಟಿ ಸರ್, ಶೈಲಾ ಶೆಟ್ಟಿ ಮೇಡಮ್ ಅವರು ಏನ್ ಭಯಂಕರ ಕಿರಿಕಿರಿ ಮಾಡಕತ್ತಾರಪ್ಪ, ಅವು ಬುಕ್ಕ ತಗೋರಿ ಅಂತ ಅವನೇನೈತೆ ತಂದು ಅಲ್ಲಿ ಒಂದ್ ಕಡೆ ಇಟ್ಬಿಡೋದು ಅಷ್ಟೇ. ಕೊಂದವರ ಕೊಲೆ ಉಂಟು, ನೊಂದವರ ನೋವುಂಟು, ತಂದೆ ತಾಯಿಗಳ ಹರಕೆಯುಂಟು, ಸೂಜಿ ನುಂಗಿದ ಎಮ್ಮೆ ಆಗಲೇ ಸಾಯುವುದೇ, ನವೆದು ಸಾಯುವುದು ಬಸವಣ್ಣ ಅಂತ ತಿಳ್ಕೊಂಡು ತಿಂಥನೆಯ ಮೌನೇಶ್ವರರು ಹೇಳ್ತಾರ. ಒಳ್ಳೆದ್ರ ಕಡೆ ಬರ್ರಿ ಅಂತ ನಾವ್ ಹೇಳ್ತೀವಿ. ಬಹಳಷ್ಟು ಒಳ್ಳೆ ಹಾದಿಗಳು ಅದಾವು. ಬೇರೆ 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 ಸಂಸ್ಥೆಗಳು ಅದಾವು, ಸೇವಾ ಮಾಡುವಂತ ಸಂಸ್ಥೆಗಳು, ಜನರ ಸರ್ವಿಸ್ ಮಾಡುವಂತ ಸಂಸ್ಥೆಗಳು. ಆಮೇಲೆ ನಾವು ನಮ್ಮನ್ನ ಉದ್ಧಾರ ಮಾಡ್ಕೋಬೇಕು. ಇಲ್ಲೇ ವಂಡರ್ಫುಲ್ ಅಂದ್ರ ನಮ್ಮನ್ನ ನಾವು ಉದ್ಧಾರ ಮಾಡ್ಕೋಬೇಕು ಅನ್ನೋದನ್ನ ಬಹಳ ಜನ ಹೇಳ್ತಾರ.
ಬಟ್ ಡಾಕ್ಟರ್ ಲಿಂಬ್ ಶಿವೋಜನ್ ಅವ್ರು ಹಂಗಲ್ಲ, ನಮ್ಮನ್ನ ನಾವು ಉದ್ಧಾರ ಮಾಡಿಕೊಂಡು ಬೇರೆದವ್ರನ್ನ ಉದ್ಧಾರ ಮಾಡುವುದು ಅಂತ ಹೇಳ್ತಾರ ಅವ್ರು. ಇಂಥ ಅವಕಾಶ ಬಹಳಷ್ಟು ಸಂಸ್ಥೆಗಳಲ್ಲಿ ಸಿಗುವುದಿಲ್ಲ, ಬಹಳ ಅಪರೂಪ. ವೆರಿ ವೆರಿ ವಂಡರ್ಫುಲ್. ಇದ್ರ ಬಗ್ಗೆ ಒಂದು ಚೂರ ತಾವು ಮೈಂಡ್ ಓಪನ್ ಮಾಡಿ ತಿಳ್ಕೋಬೇಕು. ದೀರ್ಘಕಾಲ ಡಿಎಕ್ಷನ್ಗೆ ಅಂಟಿಕೊಂಡಿರಿ. ಕೆಲವ್ರು ಏನ್ ಮಾಡ್ತಾರ, ಅವಸರದಾಗ ಮೆಂಬರ್ ಮಾಡಿಬಿಡ್ತಾರ, ಇವ ಚಲೋ ಸಿಕ್ಕನ್ ಬಾ ಅಂತ ಹೇಳಿ. ಹಂಗ ನಾವು ಮಾಡಿ ಮೊದಲ ನಾವು ಮಾಡಿ ನಮಗ್ ಗೊತ್ತಾಗ್ಲಿಲ್ಲ ಇದು ಸಿಕ್ಕಿದ್ದಿಲ್ಲ ನಮಗಿನ, ಇದ್ರದ ಟ್ರಿಕ್ ಸಿಕ್ಕಿರ್ಲಿಲ್ಲ. ನಮ್ಮ ಎಸ್ ಶೆಟ್ಟಿ ಸರ್ ಅವರು 7 ಗಂಟೆ ಮೀಟಿಂಗಿಗೆ ಕುಂತು 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 ಕುರ್ಚಿ ಬಿಸಿ ಮಾಡಿ 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 ಒಂದು 25% ಮೈಂಡ್ ಓಪನ್ ಆಗೈತೆ ನಮ್ಗೆ. ಇನ್ನ 75 ಆಗ್ಬೇಕು. ಅದಕ್ಕ ರಿಯಾಕ್ಷನ್ ಜೊತೆ ಬಹಳ ದಿವಸ ಇರ್ರಿ, ನೀವು ಅಲ್ಲೇ ಇರ್ರಿ, ಅದ್ರ ಜೊತೆ ಅಂಟ್ಕೊಂಡಿರ್ರಿ. ಈಗ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಕೆಲಸ. ನಾ ಮನಸ್ಸು ಮಾಡಿದ್ರ ಸ್ಟಾರ್ ಡೈಮಂಡ್ ಯಾವಾಗೂ ಆಗ್ಬೋದಾಗಿತ್ತು, ಬಟ್ ಹಂಗಾಗೋದು ನನಗೆ ಇಷ್ಟ ಇಲ್ಲ. ಪರ್ಫೆಕ್ಟ್ ಆಗಿ ಆಗ್ಬೇಕು, ಯಾವಾಗಲೂ ಕ್ವಾಲಿಫೈಡ್ ಆಗಿರ್ಬೇಕು. ಈಗ ನಾನು ಅದೇ ನೋಡ್ರಿ, ಸ್ಟಾರ್ ರೂಪಿ ಆಗಿನಲ್ಲ, ಆದ ನಂತರ ನಾನು ಯಾವಾಗ್ಲೂ ಪ್ರತಿ ತಿಂಗಳು ಕ್ವಾಲಿಫೈಡ್ ಅದೀನಿ. ಆ ತರ ಇರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಪ್ಯೂರ್ ಆಗ್ಬೇಕು. ಸುಮ್ಮನೆ ಏನೋ ಹುಯಿ ಅಂತ ದಡ ಮಾಡಿದ್ವಿ, ಅವ್ರು ಏನೊಂದ್ 4 ಮಂದಿ ಬಿಟ್ಕೊಟ್ಟು ಹೋದ್ರು, ಮತ್ ನಾವ್ ಯಥಾ ಪ್ರಕಾರ ಎಲ್ಲಿದ್ದು ಸಿದ್ದೇಶ್ವರ ಅಂದ್ರೆ ಅಲ್ಲೇ. ಅದು ಬೇಡ. ಬೇಡವಾದವ್ರಿಗೆ ನಾವು ಮೆಂಬರ್ ಮಾಡೋದೇ ಬೇಡ. ಮೆಂಬರ್ ಆಗ್ರಿ ಅಂತೂ ಅವ್ರಿಗೆ ಹೇಳುದು ಬೇಡ. ನೀವು ಡಿಸ್ಟ್ರಿಬ್ಯೂಟರ್ ಆಗ್ರಿ ಅಂತೂ ಹೇಳುದು ಬೇಡ. ನಾವು ಯಾರಿಗೆ ಹೇಳಕ್ ಹೋಗುದು ಬೇಡ. ಮೊದಲು ನಾವು ಅವರಿಗೆ ನಮ್ಮ ಈ ಪ್ರಾಡಕ್ಟ್ಗಳನ್ನ ಅವ್ರ ಬಾಯೊಳಗೆ ಹಾಕೋ ಕೆಲಸ ಮಾಡ್ಬೇಕು. ಈಗ ನಾವು ಡಿಎಕ್ಷನ್ ನೊಂದಿಗೆ ಏನನ್ನು ಹೊಂದಿದ್ದೆವು ಅದನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾರೆ. ನಾನು ಅದನ್ನ ಮಾಡಕತ್ತೀನಿ ನೋಡಿ. ನಾನು ರುಬಿ ಆಗಿನಲ್ಲ, ಅದನ್ನು ಕಾಪಾಡ್ಕೊಳ್ತಾ ಇದ್ದೀನಿ. ಪ್ರತಿ ತಿಂಗಳ ನಾನು ಕ್ವಾಲಿಫೈಡ್ ರುಬಿ, ಸುಮ್ಮನೆ ಹಂಗ ಹೇಳಿಸ್ಕೊಳಕ್ ರುಬಿ ಅಲ್ಲ. ಇದು ನೋಡ್ರಿ, ಒನ್ ಡ್ರ್ಯಾಗನ್ ಕಂಪನಿ. ಇದು ಒಂದೇ ಡ್ರ್ಯಾಗನ್ ಕಂಪನಿ ಅಂದ್ರೆ ಏನು? ಕೃಷಿ ನಾವೇ ಮಾಡ್ತೀವಿ, ಅಂದ್ರ ಕಲ್ಟಿವೇಶನ್ ನಾವೇ ಮಾಡ್ತೀವಿ, ಉತ್ಪಾದನೆ ಅಂದ್ರೆ ತಯಾರು ನಾವೇ ಮಾಡ್ತೀವಿ, ಮ್ಯಾನುಫ್ಯಾಕ್ಚರಿಂಗ್, ವಿತರಣೆಯನ್ನು ಕೂಡ ನಾವೇ ಮಾಡ್ತೀವಿ, ಡಿಸ್ಟ್ರಿಬ್ಯೂಷನ್ ಕೂಡ ನಾವೇ ಮಾಡ್ತೀವಿ. ಅದಕ್ಕೋಸ್ಕರ ನಮ್ಮ ಈ ಕಂಪನಿಯ ಪ್ರಾಡಕ್ಟ್ಗಳು ಅಷ್ಟೊಂದು ಉತ್ಕೃಷ್ಟವಾಗಿದಾವು. ಯಾರ ಕಡೆ ಮಂದಿ ಕಡೆ ಮಾಡಿಸುದು ನಾವು. ಒಂದೇ ಪ್ರಪಂಚ, ಒಂದೇ ಮಾರುಕಟ್ಟೆ. ಇಡೀ ಜಗತ್ತಿನೊಳಗೆ ನಮ್ಮದು ಒಂದೇ ಮಾರುಕಟ್ಟೆ. ನಾವು ಇಲ್ಲೇ ಅದಕ್ಕೆ ನಾವು ಡಿಸ್ಟ್ರಿಬ್ಯೂಟರ್ ಅಂತ ಆದ್ರೆ ಯಾವುದೇ ದೇಶದೊಳಗೆ ಬೇಕಾದ್ರೂ ನಾವು ಮೆಂಬರ್ ಮಾಡಬಹುದು, ಡಿಸ್ಟ್ರಿಬ್ಯೂಟರ್ನ ಮಾಡಬಹುದು, ಯಾರಿಗೆ ಬೇಕಾದ್ರೂ ನಮ್ಮ ಪ್ರಾಡಕ್ಟ್ ಗಳನ್ನ ನಾವು ಕೊಡಬಹುದು. ಅಷ್ಟು ಇದನ್ನ ಓಪನ್ ಆಗಿಟ್ಟಾರ ಅವರು, ಓಪನ್ ಆಗಿಟ್ಟಾರ. ಅದಕ್ಕ ಸರ್ವಸಾಧಾರಣ 180 ದೇಶಗಳು ಕನಿಷ್ಠ, ನಾನು ಹೇಳಕತ್ತೀನಿ 180 ದೇಶಗಳಂದ್ರೆ ಕಡಿಮೆ ಆಗ್ಲಿಲ್ರಿ. ಇನ್ನ ನಾವು ಒಂದ್ರೊಳಗನೆ ನಾವು 3 ಕೆಲಸ ಮಾಡ್ತೀವಿ. ಏನ್ ಮಾಡ್ತೀವಿ? ಡಿಸ್ಟ್ರಿಬ್ಯೂಟರ್ ಆಗಿವಿ, ಸರ್ವಿಸ್ ಸೆಂಟರ್ ಅದ, ಮ್ಯಾನೇಜ್ಮೆಂಟ್ ಅದ. ನಾವು ಡಿಸ್ಟ್ರಿಬ್ಯೂಟರ್. ನಮ್ ಮೇಡಮ್ ಅವರು, ನಮ್ಮ ಸರ್ ಇವರೆಲ್ಲ ಏನಂದ್ರ ಸರ್ವಿಸ್ ಸೆಂಟರ್ ತಗೊಂಡಾರ. ನಾವು ಬಾಗಲಕೋಟೆಗೆ ತಗೊಂತೀವಿ. ಯಾವಾಗ ತಗೊಂತೀವ್ರಿ? ಸರ್ ಹೇಳ್ಬಿಟ್ಟಿನಿ ನಾನು. ಈಗೇನ ನಾವು ಮಾಡಿವಲ್ಲ, ಈಗ ಗ್ಯಾನೋ ಕೆಫೆ ಅಂತ ತಿಳ್ಕೊಂಡು, ಸ್ಟೇನ್ಲೆಸ್ ಸ್ಟೀಲಿಂದ, ಅದು 5 ಫೂಟು 3 ಫೂಟು ಉದ್ದ ಅಗಲ ಇರ್ತಕ್ಕಂಥ ಒಂದು ಸುಂದರವಾದಂತಹ ಟೀ ಸ್ಟಾಲ್. ಅದು ನಡೆದಾಡುವ ಟೀ ಸ್ಟಾಲ್ ನಮ್ದು. ಅಂಥವು 4 ಮಾಡ್ಬೇಕು ನಾನು ಮಿನಿಮಮ್. ಆ 4ನೇದಕ್ಕೆ ಅವ್ರನ್ನ ಉದ್ಘಾಟನೆ ಕರೆಸ್ತೀನಿ. ಅದನ್ನ ಉದ್ಘಾಟನೆ ಚೆನ್ನಾಗಿ ಮಾಡಿ ಆದ ನಂತರ ನಾನು ಬಾಗಲಕೋಟೆಗೆ ಒಂದು ಸ್ಟಾಕ್ ಪಾಯಿಂಟ್ ಮಾಡ್ತೀನಿ. ಅಲ್ಲಿವರೆಗೂ ಮಾಡಲ್ಲ. ಆಮೇಲೆ ಯಾವಾಗಲೂ ಚಿಕ್ಕದಾಗಿ ಆರಂಭ ಮಾಡ್ಬೇಕಂತ ಹೇಳ್ತಾರೆ ನೋಡ್ರಿ ಅವ್ರು. ಎಷ್ಟು ಅವ್ರು ಹೇಳುದು ನಮಗ. ಒಬ್ಬ ಒಳ್ಳೆಯ ತಂದೆ ತನ್ನ ಮಗನಿಗೆ ಯಾವ ರೀತಿ ಕೈ ಹಿಡಿದು ನಡೆಸ್ತಾನ ನೋಡ್ರಿ, ಹೇಳಿಕೊಡ್ತಾನಲ್ಲ, ಹಂಗ ನಮಗ್ ಹೇಳಿಕೊಡ್ತಾರ. ಈ ಕಂಪನಿ ಒಳಗೆ ನನಗ 100ಕ್ಕೆ 100 ವಿಶ್ವಾಸ ಇರೋದು ಡಾಕ್ಟರ್ ಲಿಂಬ್ ಶಿವೋಜಿನ್ ಅವ್ರ ಮೇಲೆ. ಅಷ್ಟೇ ಪ್ರಮಾಣದ ವಿಶ್ವಾಸ ಬೇರೆಯವ್ರ ಮೇಲೆ ಐತೇನ್ರಿ ಮಸಳಿಯವ್ರ ಅಂತ ಕೇಳಿದ್ರೆ ಒಂದ್ ಸ್ವಲ್ಪ ನಾನು ಹೇಳಿಕ್ಕಿಂತ ಮುಂದೆ ನೋಡ್ತೀನಿ.
ಬಟ್ ಡಾಕ್ಟರ್ ಲಿಮ್ ಶಿವೋಜಿನ್ ಅವ್ರ ಮೇಲೆ ನನಗೆ 100% ವಿಶ್ವಾಸ ಐತಿ. ನನಗೆ ಯಾವುದೇ ಒಬ್ಬ ಮನುಷ್ಯನನ್ನ ಒಂದು 5 ನಿಮಿಷ ಲಕ್ಷ ಕೊಟ್ಟು ನೋಡಿದೆ ಅಂದ್ರೆ ಈ ಮನುಷ್ಯ ಹೀಗೆ ಇದ್ದಾನೆ, ಈ ಮನುಷ್ಯನ ಕೆಪಾಸಿಟಿ ಇಷ್ಟ ಅದ, ಈ ಮನುಷ್ಯ ಇಷ್ಟ ನೀರಾಗ ನಿಂತಾನ ಅಂತ ನನಗೆ ದೇವರು ತಿಳುವಳಿಕೆ ಕೊಟ್ಟಾನ. ಮೈಸೂರ್ ಫಂಕ್ಷನ್ಗೆ ನಾನು ಒಳಗೆ ಎಂಟರ್ ಆದ ತಕ್ಷಣ ಎದುರಿಗೆ ನನಗ ಯಾರು ಕಾಡಿದ್ರು? ಡಾಕ್ಟರ್ ಜನ ಕಾಣಿಸಿದ್ರು. ಡಾಕ್ಟರ್ ಜನ, ಆ ಮನುಷ್ಯನ ಮುಖ, ಅವರ ವ್ಯಕ್ತಿತ್ವ, ಅವರ ಹಾವಭಾವವನ್ನು ನೋಡಿ ನಾನು ಅಟ್ರಾಕ್ಟ್ ಆಗಿಬಿಟ್ಟೆ. ಮುಂದೆ ಅರ್ಧ ತಾಸಿನಾಗ ಅವ್ರನ್ನ ಇಂಟರ್ವ್ಯೂ ಮಾಡಿದೆ ನಾನು, ಸಂದರ್ಶನ. ಹಾಗೆ ವ್ಯಕ್ತಿತ್ವ ಅನ್ನೋದು ಸುಮ್ಮನೆ ಬರಲ್ಲ, ಅದು ಸುಮ್ಮನೆ ಬರಲ್ಲ. ಅದಕ್ಕೆ ನಾವು ಬಹಳ ಸ್ಯಾಕ್ರಿಫೈಸ್ ಮಾಡಬೇಕು. ಹಾಗಾದಾಗ ನಮಗ ಆ ಒಂದು ಶಕ್ತಿ ಬರ್ತದೆ. ಅಷ್ಟು ಸುಲಭ ಅಲ್ಲದು. ಡಾಕ್ಟರ್ ಜನ ಅವ್ರು 76 ವಯಸ್ಸು. ಅಲ್ಲೇ ಶೂನ್ಯ ಮಾಡುವಾಗ ಹೇಳಿದ್ರು ಅವ್ರು, ನನಗತ್ತೆ ನೀವು ಎದ್ದು ನಿಂದ್ರೆ ನೋಡೋಣಂತ. ಅವ್ರು ಎಲ್ಲೂ ಏನೋ ನೆಲ ಹಿಡಿಯಂಗಿಲ್ಲ, ಏನು ಟಚ್ ಮಾಡಲಾರ್ದ ಹಂಗ ಸೀದಾ ಎದ್ದು ನಿಂತರ ಅವ್ರು. 76ನೇ ವಯಸ್ಸಿನ. ಕೆಲವರಿಗೆ ಭೂಮಿ ಹಿಡ್ಕೊಂಡು ಮ್ಯಾಗ ಹೇಳಕ್ ಬರಂಗಿಲ್ಲ, ಇನ್ನು ಕೆಲವರಿಗೆ ನೆಲಕ್ಕೆ ಕುಂದ್ರಕ ಬರಂಗಿಲ್ಲ. ಕಾರಣ ಏನು? ಅಜ್ಞಾನ. ಅಜ್ಞಾನ ಅಂತೀವಿ ನಾವು ಅದಕ್ಕೆ. ಆ ಅಜ್ಞಾನ ಆ ಮನುಷ್ಯನನ್ನ ನೆಲಕ್ಕೆ ಕುಂದ್ರಾಕೂ ಬರಂಗಿಲ್ಲ, ಹೇಳಕ್ಕೂ ಬರಂಗಿಲ್ಲ, ಹಂಗ್ ಮಾಡಿಬಿಡ್ತದ. ಅದಕ್ಕೆ ನಾವು ಒಂಚೂರ ಡಾಕ್ಟರ್ ಲಿಮ್ ಶಿವೋಜಿನ್ ಅವ್ರು ನೋಡ್ಬೇಕು, ನಮ್ಮ SN ಶೆಟ್ಟಿ ಅವ್ರು ನೋಡ್ಬೇಕು, ನಮ್ಮ ಶೈಲಾ ಶೆಟ್ಟಿ ಮೇಡಮ್ ಅವ್ರು ಎಷ್ಟು ಕೆಲಸ ಮಾಡ್ತಾರೆ. ಅದ್ಭುತವಾದ ಕೆಲಸಗಾರರು, ಅವ್ರಿಗೆ ಒಳ್ಳೆ ಫ್ಯೂಚರ್ ಐತಿ. ಆಮೇಲೆ ಸಣ್ಣ ಪ್ರಮಾಣದಾಗ ನೀವು ಶುರು ಮಾಡಿ ಅಂತ ಹೇಳ್ತಾರ, ಭಾಳ ನೀವು ಇನ್ವೆಸ್ಟ್ ಮಾಡ್ಬೇಡ್ರಿ, ದೊಡ್ಡ ಕನಸು ಕಾಣುವ ಧೈರ್ಯದಲ್ಲಿ. ಇನ್ವೆಸ್ಟ್ಮೆಂಟ್ ಸಾಣದು, ಕನಸು ದೊಡ್ಡದಿರ್ಬೇಕು. ನಾ ಹೇಳಿದಲ್ಲಿ 2028 ಇನೋವಾ ಕಾರ್ ತಗೊಳವ, 30 ಲಕ್ಷ ರೂಪಾಯಿ ಕೊಡ್ತಾನೆ ನನಗೆ ದೇವರು. ನನ್ನ ಕರ್ತವ್ಯ, ನನ್ನ ಕೆಲಸ, ನನ್ನ ಶ್ರಮವನ್ನ ನೋಡಿ ಕೊಟ್ಟು ಬಿಡ್ತಾನೆ. ಅದ್ರಾಗ ಯಾವ ಅನುಮಾನನೂ ಇಲ್ಲ. ಆಮೇಲೆ ಸಮರ್ಪಿಸಿಕೊಳ್ಳುವ ಶಕ್ತಿ ಇರಲಿ, ಅಂದ್ರೆ ಸಮರ್ಪಣಾ ಭಾವನೆ ಇರಬೇಕು. ನಾನು ನನ್ನ ಡಿಎಕ್ಷನ್ ಕಂಪನಿಗೆ, ನಮ್ಮ ಡಾಕ್ಟರ್ ಲಿಮ್ ಶಿವೋಜಿನ್ ಅವರಿಗೆ ಸಂಪೂರ್ಣ ಅರ್ಪಿಸ್ಕೊಂಡ್ ಬಿಡ್ತೀನಿ. ನಮ್ಮ SN ಶೆಟ್ಟಿ ಸರ್ ಅದಾರ ನೋಡ್ರಿ ಹಂಗ. ಆಮೇಲೆ ಮಿಲಿಯಾಧೀಶರಾಗುವುದೆಂದು ಅದು ಅಂಕೆ ಸಂಖ್ಯೆಗಳ ಆಟವಷ್ಟೇ. ಕೋಟ್ಯಾಧೀಶ ಆಗ್ಬೇಕು, ಅದು ಆಗ್ಬೇಕು, ಅದು ಏನ್ ಅದ್ರ ಬಗ್ಗೆ ಮುಖ್ಯ ತಲೆ ಕೆಡಿಸ್ಕೊಳ್ಳುವಂಗಿಲ್ಲ. ಆಮೇಲೆ ಯಾವುದೇ ಪರಿಸ್ಥಿತಿ ಒಳಗ ನೀವು ರುಬಿ, ಡೈಮಂಡು ಇವೆಲ್ಲ ಹೆಚ್ಚಿಗೆ ದುಡ್ಡು ಹಾಕಿ ಏನೇನೋ ಕಂತ್ರಾಟ ಮಾಡಿ ಅಡ್ಡದಾರಿ ಒಳಗೆ ನೀವು ಅದನ್ನ ಪಡಿಬೇಡ್ರಿ ಅಂತ ಹೇಳ್ತಾರ ಅವ್ರು. ಅದು ಬಹಳ ದಿವಸ ಇರುವುದಿಲ್ಲ. ಅಡ್ಡದಾರಿಯೊಳಗೆ ನೀವು ಏನೇ ಒಂದನ್ನು ಪಡೆದ್ರು ಕೂಡ ಅದು ಬಹಳ ದಿವಸ ಇರುವುದಿಲ್ಲ. ಹಂಗ ಬಹಳ ಜನ ಅದಾರ. ಏನು ಮಾಡಕ್ ಆಗಲ್ಲ, ಬಹಳ ಅವಸರ ಮಾಡಬಾರ್ದು. ನಾವು ನಮ್ಮ ಕರ್ತವ್ಯವನ್ನ ನಾವು ಸರಿಯಾಗಿ ಮಾಡಿದ್ರೆ, ಕರ್ಮ ಕರು ಫಲ್ ಕಾ ಇಂತಜಾರ್ ಮತ್ ಕರು. ಆಮೇಲೆ ಹಣ ಗಳಿಸುವುದು ಮಾತ್ರ ಸಕ್ಸಸ್ ಅಲ್ಲ. ಹಣ ಗಳಿಸುವುದು ಅಷ್ಟೇ ಸಕ್ಸಸ್ ಅಲ್ಲ. ಹಂಗ ಬಹಳ ಮಂದಿ ಗಳಿಸ್ಯಾರ. ಬಟ್ ಏನ್ ಮಾಡೋದು? ನಮ್ಮ ರಾಕೇಶ್ ಜುಂಜುನವಾಲಾ ಅವರು 40ನೇ ವಯಸ್ಸಿನಾಗ 40,000 ಕೋಟಿಗಳನ್ನ ಅವ್ರು ಪಡೆದಿದ್ರು. ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರ, ಆಮೇಲೆ ಶೂನ್ಯ ಗೇರ್ದೊಳಗಿರ್ಬೇಕು. ಶೂನ್ಯ ಗೇರಿಂಗ್, ನೀವು ಗಳಿಸುವುದಕ್ಕಿಂತ ಹೆಚ್ಚು ಬಳಸಬೇಡಿ. ನೋಡ್ರಿ ಹೆಂಗ್ ಹೇಳ್ತಾರ ಅವ್ರು. ಒಬ್ಬ ಅಪ್ಪ ಮಗನಿಗೆ ಹೇಳ್ದಂಗೆ ಹೇಳ್ತಾರ, ನೀವೀಗ ನಿಮ್ಗೆ 1000 ರೂಪಾಯಿ ಬರ್ತಿರ್ತಂದ್ರೆ ನೀವು 1200 ರೂಪಾಯಿ ಖರ್ಚು ಮಾಡಿದ್ರೆ 200 ರೂಪಾಯಿ ಎಲ್ಲಿ ತರ್ತಿರಪ್ಪ? ಅದೇ ಒಂದ್ ದಿವ್ಸ ನಮಗೆ ಹೊರೆ ಆಗತ್ತೆ. ಆಗ ಮಾಡ್ಬೇಡ್ರಿ ಅಂತ ಹೇಳ್ತಾರ. ಜನರ ಮೇಲೆ ಸಾಲವನ್ನ ಬಿಡಬೇಡಿ. ಅಂದ್ರೆ ಯಾರಿಗೋ ನೀವು ಸಾಲ ಕೊಡುದು ಅಥವಾ ಉದ್ರಿ ಕೊಡುದು, ಯಾಕೋ ಏನ್ ಬಗ್ಗೆ ಬಂದಾರ, ಕಾರ್ ತಗೊಂಡ್ ಬಂದಾರ, ಇಷ್ಟು ರೊಕ್ಕದಿಂದ ಇರ್ತಾರ. ಮುಸ್ಲಿಮರೇ, ನಾನು ಪರ್ಸ್ ತರ್ಲಿಲ್ರಪ್ಪ, ಇದನ್ನ 6,000 ರೂಪಾಯಿ ನಾನು ನಮ್ಮ ಹುಡುಗನ ಕಡೆ ಕಳಿಸ್ಕೊಡ್ತೀನಿ ಅಂತ ಹೋದ್ರಂದ್ರ 6,000 ರೂಪಾಯಿ ಗಪ್ಪ. ಅದು ನಾವು ಕಾರ್ ತಗೊಂಡ್ ಬಂದಾರ, ಬಹಳ ದೊಡ್ಡ ಮನುಷ್ಯ ಅಂತ ಕೊಡ್ಲಿಕ್ಕೆ ಹೋಗಬಾರದು. ಬಹಳ ಜನ ಇಲ್ಲಿ ದಿಕ್ಕಾವ ಮಾಡೋರು ಇರ್ತಾರ, ಅವ್ರ ಹತ್ರ ದುಡ್ಡು ಇರುದಿಲ್ಲ.
ಆದ್ರೆ ದೊಡ್ಡಪ್ಪನ ಗತೆ ಮಾತಾಡ್ತಿರ್ತಾರ ಅವ್ರು. ದಯವಿಟ್ಟು ನಾವು ಯಾರನ್ನು ನಂಬಲಿಕ್ಕೆ ಹೋಗ್ಬಾರ್ದು. ಅದಕ್ಕೆ ನಾನು ಹೇಳ್ತೀನಿ, ಈ ಪ್ರಪಂಚದಲ್ಲಿ ನಮಗೆ ವೈರಿಗಳೂ ಇಲ್ಲ, ಅದೇ ರೀತಿಯಾಗಿ ನಮಗೆ ಸ್ನೇಹಿತರು ಇಲ್ಲ. ಅದಕ್ಕ ಜನರ ಮೇಲೆ ಸಾಲವನ್ನು ಬಿಡಬೇಡಿ, ಯಾರ ಸಾಲವನ್ನು ಬಾಕಿ ಇಟ್ಕೋಬೇಡಿ. ನೀವು ಯಾರ್ದು ಸಾಲ ಬಾಕಿ ಇಟ್ಕೋಬೇಡ್ರಿ, ಬೇರೆದವ್ರಿಗೂ ನೀವು ಸಾಲ ಕೊಡಬೇಡ್ರಿ ಅಂತ ಹೇಳ್ತಾರ. ಇದನ್ನ ಯಾರು ಹೇಳ್ತಾರ್ರಿ? ಒಬ್ಬ ತಂದೆ, ಒಬ್ಬ ನಿಜವಾದ ಒಳ್ಳೆಯ ತಂದೆ ತನ್ನ ಮಗನಿಗೆ ಹೇಳ್ಬೋದು. ದೊಡ್ಡ ದೊಡ್ಡ ಕಂಪನಿಯವರೆಲ್ಲ ಇದನ್ನ ಹೇಳ್ತಾರೇನ್ರಿ? ಮರ ಕೆಲಸ ಮಾಡು ಹೋಗೋ ಮರ, ಎಲ್ಲಿದು ನಾವ್ ಅಷ್ಟ ಶ್ರೀಮಂತರಾಗ್ತೀವಿ, ನೀ ಕೆಲಸ ಮಾಡು 8 ತಾಸು. ಆಮೇಲೆ ನೆಗೆಟಿವ್ ಸ್ಟಾಕ್ ಇಟ್ಕೋಬೇಡ್ರಿ ಅಂತ ನೋಡ್ರಿ, ಅದನ್ನು ಕೂಡ ಹೇಳ್ತಾರ. ನೆಗೆಟಿವ್ ಸ್ಟಾಕ್ ಇಟ್ಕೋಬೇಡ್ರಿ ಅಂತ ಅದನ್ನು ಹೇಳ್ತಾರ. ಈ ನೆಗೆಟಿವ್ ಸ್ಟಾಕು ಇಟ್ಕೊಂಡ್ರ ಏನ್ ಸಮಸ್ಯೆ ಆತು ಅನ್ನೋದನ್ನ ಮೊನ್ನೆ ಸರ್, ಮೊನ್ನೆ ಮೀಟಿಂಗ್ ಮುಗಿದ ತಕ್ಷಣ ಫೋನ್ ಹಚ್ಚಿದ್ರು. ಯಾರು? ನಮ್ಮ ಕೊಪ್ಪಳದ ಗಂಗಾಧರಯ್ಯ ಹಿರೇಮಠ ಸರ್. ಅದಕ್ಕೆ ಬಹಳ ಸಮಸ್ಯೆ ಅದಾವು. ಆ ರೀತಿ ಅನಾವಶ್ಯಕವಾದಂತಹ ಸ್ಟಾಕ್ ಇಟ್ಕೊಳ್ಳೋದು, ಅನಾವಶ್ಯಕ ಈ ಈ ಬಿಸ್ನೆಸ್ ಬೇರೆ ಐತಲ್ರಿ. ಇದೇನ್ ಮೆಣಸಿನಕಾಯಿ ಸ್ಟಾಕ್ ಇಟ್ಕೊಂಡು ಮಾರಾಟ ಮಾಡ್ದಂಗಲ್ಲ. ಎಷ್ಟು ಬೇಕು, ನಮಗೆ ಎಷ್ಟು ಸಪ್ಲೈ ಮಾಡ್ಲಿಕ್ಕೆ ಸಾಧ್ಯದ, ನಮಗೆ ಎಷ್ಟು ಖರ್ಚು ಆಗ್ತದ ನೋಡ್ಕೊಂಡು ತರಿಸ್ಬೇಕು. ಆಮೇಲೆ ಗಟ್ಟಿ ವ್ಯಕ್ತಿತ್ವ, ಹೆಚ್ಚು ಆದಾಯ, ಆಡಂಬರ ಇರಬಾರ್ದು, ಹಣದ ದುಂದುವ್ಯಯ ಮಾಡಬಾರ್ದು, ಕಾಲದ ವ್ಯಯ ಮಾಡಬಾರ್ದು, ಹೆಚ್ಚು ಬೋನಸ್ ಅನ್ನು ಮನೆಗೊಯ್ಯುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಹೆಚ್ಚು ಬೋನಸ್ ಅನ್ನು ಮನೆಗೊಯ್ಯುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಕೆಲವು ಜನ ಇದ್ರಾಗ ನಾವ್ ಏನ್ ಬೇಕಾದ್ ಮಾಡ್ತೀವಿ, ಆದ್ರೆ ಈ ಬಿಸ್ನೆಸ್ ಬೇರೆ ಅದ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು, ಇದು ಬೇರೆನೇ ಅದ. ಸಕಾರಾತ್ಮಕ ಚಿಂತನೆಯಿಂದ ಅತ್ಯುತ್ತಮರಾಗಿರಿ. ಅಂದ್ರ ಯಾವಾಗ್ಲೂ ಪಾಸಿಟಿವ್ ಥಿಂಕ್ ಮಾಡ್ರಿ. ಪಾಸಿಟಿವ್ ಥಿಂಕ್ ಮಾಡ್ಬೇಕು ನಾವು. ಮಾರುಕಟ್ಟೆ ಸೂಚ್ಯಂಕ ಆಗಲು ಪ್ರಯತ್ನಿಸಿ. ಅಂದ್ರ ಮಾರ್ಕೆಟ್ ಇಂಡೆಕ್ಸ್ ಆಗ್ಬೇಕು. ಮಾರುಕಟ್ಟೆಯ ನಾಯಕರಾಗಲು ಪ್ರಯತ್ನಿಸಿ. ನೀವು ಲೀಡರ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಸರ್ವಪ್ರಥಮರಾಗಲು ಪ್ರಯತ್ನಿಸಿ. ನೋಡು, ನೀವು ನಂಬರ್ 1 ಆಗ್ಲಿಕ್ಕೆ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾರ. ಸರ್, ಕಾಫಿ ಕುಡಿತೀವಿ. ಸವಾಲುಗಳು ನಿಮ್ಮ ವ್ಯಕ್ತಿತ್ವದ ಅತ್ಯುತ್ತಮ ಭಾಗ. ಚಾಲೆಂಜಸ್ ಬಂದ ಕೂಡಲೇ ಗಾಬರಿ ಆಗ್ತಾರೆ ಕೆಲ ಮಂದಿ. ಆ ಚಾಲೆಂಜಸ್ಗಳೇ ನಮ್ಮನ್ನು ಮುಂದಕ್ಕೆ ತಗೊಂಡು ಹೋಗೋದು. ಆ ಚಾಲೆಂಜ್ಗಳನ್ನ ನಾವು ಸ್ವೀಕಾರ ಮಾಡ್ಲಿಕ್ಕೆ ಕಲಿಬೇಕು. ದೊಡ್ಡ ಸವಾಲುಗಳನ್ನು ಅಂಗೀಕರಿಸಿ ಮತ್ತು ದೊಡ್ಡ ಆದಾಯ ನಿರೀಕ್ಷೆ ಮಾಡಿ. ಅಂದ್ರ ಮೀನ್ ಮೆಂಟಾಲಿಟಿ ಇಟ್ಕೋಬೇಡ್ರಿ ಅಂತ ಹೇಳ್ತಾರ ಅವರು. ನನಗೆ ಇಷ್ಟ ಸಾಕಪ್ಪ, ಇಷ್ಟ ಸಾಕು, ನನಗೆ ತಿಂಗಳ 3,000 ರೂಪಾಯಿ ಬರ್ತಾವ್ರಿ, ಸಾಕು, ಹಂಗಿರ್ಬೇಡ್ರಿ ಅಂತ ಹೇಳ್ತಾರ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರ ಅವರು. ಮಾವಿನ ಹಣ್ಣಿನ ಸಿದ್ಧಾಂತ, ಮ್ಯಾಂಗೋ ಥೆರಪಿ ಅಂತ ತಿಳ್ಕೊಂಡು. ಮ್ಯಾಂಗೋ ಯಾವ ರೀತಿ ಇರ್ತದಪ್ಪ, ನಾವು ನಿರಾಶರಾಗಬಾರದು ಅಂತ ತಿಳ್ಕೊಂಡು ಇದನ್ನ ಅವರು ಹೇಳ್ಯಾರ ನಮಗೆ, ಡಾಕ್ಟರ್ ಲಿಂಬ ಶಿವೋಜಿನವರು. ಅವರು ಈ ಉದಾಹರಣೆಯನ್ನ ಯಾಕೆ ಕೊಟ್ಟಾರಂದ್ರ, ನಾವು ನಿರಾಶೆ ಆಗಿಬಿಡ್ತೀವಿ. ಅಂದ್ರೆ ನಮ್ ತಲೆ ಏನಿರ್ತದ, ಎಲ್ಲ ಭಾರಿ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ ಅದಾವು, ನಾ ಕರೆದು ಮಂದಿ ಕೊಟ್ಟನಪ್ಪ, ಬಡ ತಗೊಂತಾರ, ಬಡ ಹೋಗ್ತಾವ. ಹಿಂಗ ಆಗೋದಿಲ್ಲ, ಹಂಗ ಬಹಳ ಅವಸರ ಮಾಡುವಂಗಿಲ್ಲ. ಅದಕ್ಕೆ ಅವರು ಒಂದ್ ಎಕ್ಸಾಂಪಲ್ ಕೊಡ್ತಾರೆ. ಏನಂದ್ರೆ, ಮಾವಿನ ಹಣ್ಣಿನ ಗಿಡ ಏನೈತಿ ನೋಡ್ರಿ, ಅದ್ರಾಗ ಎಷ್ಟು ಹೂವಾಗಿರ್ತಾವ, ಸಿಕ್ಕಾಪಟ್ಟಿ ಹೂವಾಗಿರ್ತಾವ. ಸಾಧಾರಣ ಒಂದ್ 5 ಲಕ್ಷ ಹೂವಾಗಿರ್ತಾವ ಅಂತ ಇಟ್ಕೊಳ್ಳಿ. ಮುಂದ ಹಿಂದ್ಗಡೆ ಅದೇ ಕಾಯ, ಅದ್ರಾಗ ಕಾಯ ಆಗೋದು ಅಷ್ಟೊತ್ತೊಳಗಾಗಿ ಕೆಲವು ಹೂ ಕೂಡ ಉದುರಿ ಹೋಗ್ಬೋದು. ಗಾಳಿಗೆ, ಇದಕ್ಕ ಮಳೆಗೆ ಉದುರಿ ಹೋಗ್ಬೋದು. ಆಮೇಲೆ ಉಳಿದದ್ದು ಹೂದೊಳಗ ಕಾಯಿ ಆಗ್ತಾವು. ಕಾಯಿ ಕೂಡ ಎಷ್ಟೋ ಸಾರಿ ಉದುರಿ ಹೋಗ್ಬೋದು. ಎಷ್ಟೇ ಉದುರಿ ಹೋದ್ರು ಕೂಡ ಕೊನೆಗೆ ನಿಮಗ ಹಣ್ಣುಗಳು ಸಿಕ್ಕೇ ಸಿಗ್ತಾವ. ಕಾಯಿ ಆದ್ಮೇಲೆ ಉದುರ್ತಾವ ಎಷ್ಟೋ ಮಾವಿನಕಾಯಿ. ಆ ಮಾವಿನಕಾಯಿ ಏನು ಉದುರಿರ್ತಾವ ನೋಡ್ರಿ, ಅವನ್ನ ಉಪ್ಪಿನಕಾಯಿ ಹಾಕ್ಬೇಕು.
ಉಪ್ಪಿನಕಾಯಿ ಹಾಕ್ಲಿಕ್ಕೆ ನಂಬರ್ 1 ಯಾವ ಅಂದ್ರೆ ನ್ಯಾಚುರಲ್ ಆಗಿ ಉದುರಿದ್ದು ತಗೋಬೇಕು. ಸ್ವಲ್ಪ ಅರ್ಧಂಬರ್ಧ ಒಳಗೆ ಏನಾರ ಒಂದ್ 10% ಹಣ್ಣಾಗಿದ್ರು ಕೂಡ ಅದು ಉಪ್ಪಿನಕಾಯಿ ಮಾಡ್ಲಿಕ್ಕೆ ಯೋಗ್ಯವಾದ ಮಾವಿನ ಹಣ್ಣು ಅಲ್ಲ, ಮಾವಿನಕಾಯಿ ಅಲ್ಲ. ಮುಂದೆ ಕಾಯಿನೂ ಕೂಡ ಉದುರ್ತಾವ ಕೆಲವು, ಅವನ್ ತಗೊಂಡು ಉಪ್ಪಿನಕಾಯಿ ಮಾಡ್ತಾರ. ಮುಂದೆ ಹಣ್ಣುಗಳು ಸಿಕ್ಕೇ ಸಿಗ್ತಾವ. ಒಂದ ವರ್ಷ ಕಡಿಮೆ ಹಣ್ಣು ಸಿಗ್ತಾವ, ಪೀಕ್ ಕಮ್ಮಿ ಇರ್ತದ, ಆ ಟೈಮ್ದಾಗ ರೇಟ್ ಭಯಂಕರ ಹೆಚ್ಚಾಗ್ತದ. 1000 ರೂಪಾಯಿಕ ಡಜನ್ ಕೊಡ್ತಾರ, 600-800 ರೂಪಾಯಿ ಡಜನ್ ಕೊಡ್ತಾರ. ಅದೇ ಒಂದೊಂದು ವರ್ಷ ಸಿಕ್ಕಾಪಟ್ಟಿ ಹಣ್ಣು ಬಂದ್ಬಿಡ್ತಾವ, ಪೀಕ್ ಭಾರಿ ಚಲೋ ಬರ್ತದೆ. ಅವಾಗ 500 ರೂಪಾಯಿ, 400-300 ರೂಪಾಯಿ ಡಜನ್ ಸಿಗ್ತಾವ. ಅಂದ್ರ ಯಶಸ್ಸಿಗೊಂದು ವ್ಯವಸ್ಥೆ ಸಿದ್ಧವಿರ್ಬೇಕು. ನಾವು ಯಶಸ್ಸನ್ನ ಪಡಿಬೇಕಂದ್ರೆ ಸುಮ್ಮನೆ ಕುಂತ್ಕೊಂಡು ನಾ ಯಶಸ್ ಪಡಿಬೇಕು ಅಂದ್ರೆ ಆಗಲ್ಲ. ಅದಕ್ಕೊಂದು ಪ್ಲಾನ್ ಇರ್ಬೇಕು ನಮ್ಮ ಹತ್ರ, ಒಂದು ಶಿಸ್ತುಬದ್ಧವಾದಂತಹ ನಮ್ಮ ನಡವಳಿಕೆ ಇರಬೇಕು. ಅದಕ್ಕೆ ನಾವು ಪ್ರಿಪೇರ್ ಆಗ್ಬೇಕಲ್ರಿ. ಯಶಸ್ಸಿನ ವ್ಯವಸ್ಥೆಯು 2 ಅಂಶಗಳನ್ನು ಆಧರಿಸಿದೆ: ಶಿಕ್ಷಣ, ಅಭ್ಯಾಸ. ಇವೆರಡು ಬಹಳ ಇಂಪಾರ್ಟೆಂಟ್ ರೀ. ಶಿಕ್ಷಣ ಮತ್ತು ಅಭ್ಯಾಸ ಎರಡೂ ಬಹಳ ಇಂಪಾರ್ಟೆಂಟ್. ಎಲ್ಲಾ ತರಬೇತಿಗಳನ್ನ ಕಲಿಬೇಕು. SNCT ಸರ್ ಮೀಟಿಂಗಿಗೆಲ್ಲ ಕೂಡ್ಬೇಕು ಬೆಳಿಗ್ಗೆ 7 ಗಂಟೆಗೆ. ಕೆಲವ್ರು ನೋಡ್ಬೇಕು ಆರಂಭದಾಗ ಬರ್ತಾರ, ಕೆಲವ್ರು ಮತ್ತೊಂದು 5 ನಿಮಿಷ ಬಿಟ್ಟು ಬರ್ತಾರ, ಮತ್ತೊಂದು 10 ನಿಮಿಷ ಬಿಟ್ಟು ಬರ್ತಾರ. 10 ನಿಮಿಷ ಬಿಟ್ಟು ಬರುವವರವರೆಗೆ 10 ನಿಮಿಷ ಆದ್ಮೇಲೆ ಏನ್ ಬರ್ತಾರಲ್ಲ ಮೀಟಿಂಗ್ ಸ್ಟಾರ್ಟ್ ಆಗಿದ್ದ, ಅಲ್ಲಿವರೆಗೂ ನನಗೆ ಅವ್ರ ಬಗ್ಗೆ ಒಂದ್ ಚೂರ ಗೌರವ ಅದ. ಆದ್ರೆ ಏನೋ ಅಕಸ್ಮಾತ್ ಲೇಟ್ ಆಗಲಿ ಅದು ಬೇರೆ. ರೆಗ್ಯುಲರ್ ಕರೆಕ್ಟ್ ಇದ್ದು ಎಂದೋ ಒಂದ್ ದಿವಸ ಮಿಸ್ಟೇಕ್ ಆಗಿ ಲೇಟ್ ಆದ್ರೆ ನಾನು ಅದನ್ನ ಕ್ಷಮಿಸ್ತೀನಿ ನಾನು. ಆದ್ರೆ ರೆಗ್ಯುಲರ್ ಆಗಿ 10 ನಿಮಿಷ ಆದ್ಮೇಲೆ ಬರ್ತಾರ ನೋಡ್ರಿ, ನನಗೆ ಅವ್ರ ಬಗ್ಗೆ ಏನು ಪ್ರೀತಿ ಇಲ್ಲ. ಅವ್ರು ಏನೇ ತಿಳ್ಕೊಳ್ಳೋದಕ್ಕೆ ನನಗೆ ಅದ್ರ ಬಗ್ಗೆ ನೋ ಬಾದರ್, ನಾನು ತಲೆನೇ ಕೆಡಿಸ್ಕೊಳ್ಳೋದು. ನಾನು ಇನ್ನೊಬ್ಬರು ನನ್ನ ಬಗ್ಗೆ ಏನ್ ಅನುಭವದು, ಏನ್ ತಿಳ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ಎಂದೂ ಆಲೋಚನೆ ಮಾಡಲ್ಲ. ನಾನು ನನ್ನ ಬಗ್ಗೆ ಆಲೋಚನೆ ಮಾಡ್ತೇನೆ. ನಾನು ಸರಿಯಾಗಿದ್ದೀನೋ ಇಲ್ಲವೋ, ನಾನು ಸರಿಯಾಗಿ ಅದೀನೋ ಇಲ್ಲೋ ಅನ್ನೋದ್ರ ಬಗ್ಗೆ ನನ್ನ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ನಾ ಗಮನ ಇಡ್ತೇನೆ ಹೊರತಾಗಿ ಇನ್ನೊಬ್ರು ನನ್ನ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನೋ ಬಾದರ್. ಅದಕ್ಕ ಆಮೇಲೆ ಸಂಸ್ಕೃತಿಯನ್ನ ಕಲೀರಿ ಅಂತ ಹೇಳ್ತಾರ. ನಾವು ಸದಾ ಅಧ್ಯಯನವನ್ನು ಮಾಡ್ತಾ ಇರ್ಬೇಕು. ನಿಮ್ಮೆಲ್ಲರ ಚಿನ್ನದ ಗಣಿ ನಾನು ಹಿಂದೆ ಐತ್ಬಿಡ್ರಿ, ಇದು ಕಾಣಿಸಲ್ಲ, ನಾನು ಹಿಂದೆ ಐತಲ್ರಿ ಚಿನ್ನದ ಗಣಿ. ಈ ಚಿನ್ನದ ಗಣಿ ಒಂದನ್ನ ಇಟ್ಟುಕೊಂಡು ನಾವು ಕೋಟಿ ಗಂಟ್ಲೆ ದುಡ್ಡನ್ನು ಪಡಿಬಹುದು. ಬಟ್ ಶ್ರಮ ಐತಿ, ಶ್ರಮ ಇಲ್ಲಾಂದ್ರೆ ಯಾವುದು ಸಿಗಂಗಿಲ್ರಿ. ನಮ್ಮ ಮನೆ ಒಳಗೆ ಕಾಯಿಪಲ್ಲೆ ಖಾಲಿ ಆಗಿತ್ತಪ್ಪ ಅಂದ್ರೆ ಕಾಯಿಪಲ್ಲೆ ಖಾಲಿ ಆಗೈತ್ರಿ ಅಂತ ಹೇಳಿ ಮನ್ಯಾಗ ಕೊಟ್ಕೊಂಡು ಅಂದ್ರೆ ಕಾಯಿಪಲ್ಲೆ ಬರ್ತದ ನಮ್ಮ ಮನೆಗೆ ತಾನೇ. ಹೋಗ್ಬೇಕು, ಎದ್ದು ಎಲ್ಲಾ ಡ್ರೆಸ್ ಹಾಕೊಂಡು ಗಾಡಿ ತಗೊಂಡು ಮಾರ್ಕೆಟ್ಗೆ ಹೋಗಿ ಕಾಯಿಪಲ್ಲೆ ತಗೊಂಡ್ ಮನೆಗೆ ಬಂದ್ರೆ ಕಾಯಿಪಲ್ಲೆ ಬರ್ತದ, ಇಲ್ಲಾಂದ್ರೆ ಬರಲ್ಲ ಕಾಯಿಪಲ್ಲೆ. ರಿಯಾಕ್ಷನ್ 4 ಸ್ತಂಭಗಳು. ಈ 4 ಸ್ತಂಭಗಳು ಬಹಳ ಇಂಪಾರ್ಟೆಂಟ್ ನೋಡಿ. ಕಂಪನಿಯ ಸ್ಥಿರತೆ. ಕಂಪನಿ ಎಷ್ಟು ಸ್ಥಿರವಾಗಿದಪ್ಪ, 30 ವರ್ಷದ ಕಂಪನಿ ನಮ್ದು, 1 ದಿವಸ 2 ದಿವಸದ್ದಲ್ಲ. ಆಮೇಲೆ ಪ್ರತಿ ವರ್ಷಕ್ಕೊಂದು ಹೊಸ ಫ್ಯಾಕ್ಟ್ರಿಗಳು, ಕಂಪನಿಯ ಫ್ಯಾಕ್ಟ್ರಿಗಳು ತಯಾರಾಗ್ತಾ ಇದ್ದಾವೆ. ಅಂದ್ಮೇಲೆ ಅದು ಮುಂದೆ ಹೋಗ್ತಾ ಇದೆ ಅಂತ ಅರ್ಥ ಅಲ್ವಾ, ಹಿಂದೆ ಹೋಗ್ತಾ ಇಲ್ಲ ಅದು. ನಮಗೆಲ್ಲ ಮೊದಲು ಅನಿಸ್ತಿತ್ತು, ಏನಪ್ಪಾ ಇಷ್ಟು ಚಲೋ ಪ್ರಾಡಕ್ಟ್ ಐತಿ, ಇಷ್ಟೆಲ್ಲ ಮಂದಿ ಆರಾಮ್ ಮಾಡಕತ್ತೈತೆ, ನಾವು ಆರಾಮ್ ಹಾಕಿರ್ತೀವಿ, ಎಲ್ಲಿ ಪ್ರಾಡಕ್ಟ್ ಬಂದ್ ಆಗಿಬಿಡ್ತಾವ ಏನಪ್ಪಾ, ಹಂಗ್ ನೋಡೋದಪ್ಪ ಅಂತ ಭಯ ಆಗ್ತಿತ್ತು ಒಂದ್ಸಲ. ಈಗೂ ಆಗ್ತೈತೆ ಅವಾಗ. ಇಷ್ಟೆಲ್ಲ ನಾವು ಜಿಗದ್ ಮಂದಿಗೆ ಹೇಳ್ತೀವಿ, ನಾಳೆ ಪ್ರಾಡಕ್ಟ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾವ, ಮೈ ಕ್ಯಾ ಕರೋ ಡುಮ್. ಪ್ರಾಡಕ್ಟ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಅದಕ್ಕ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಎಲ್ಲ ಆ ಬೇಡಿಕೆಗಳನ್ನ ಈಡೇರಿಸ್ತಾರಲ್ಲ ಅವರು ಕಂಪನಿ, ಅದು ಬಹಳ ಗ್ರೇಟ್ ಅದು. ಆಮೇಲೆ ಉತ್ಪನ್ನಗಳ ಶ್ರೇಷ್ಠತೆ. ನಮ್ಮ ಪ್ರಾಡಕ್ಟ್ಗಳು ಎಷ್ಟೊಂದು ವ್ಯಾಲ್ಯೂಯಬಲ್ ಆಗ್ಯದವು, ಅವುಗಳು ಎಷ್ಟೊಂದು ಒಳ್ಳೆಯದಾವ ಅನ್ನೋದು ಬಹಳ ಮುಖ್ಯದ. ಉದಾರವಾದ ಮಾರ್ಕೆಟಿಂಗ್ ಪ್ಲಾನ್, ಇದು ಬಹಳ ಅದ್ಭುತ ಇತ್ತು. ಈ ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ಮಾತಾಡ್ರಿ ಅಂತ ನಿನ್ನ ಮೇಡಮ್ ಅವ್ರು ಹೇಳಿದ್ರು. ನನಗೆ ಮಾರ್ಕೆಟಿಂಗ್ ಪ್ಲಾನ್ ಅಂದ ಕೂಡಲೇ ಒಂಚೂರು ಭಯ. ಆ ಸಬ್ಜೆಕ್ಟ್ನಾಗ ನಾನು 0 to 10% ಇದೀನಿ ಅಷ್ಟೇ. ಬ್ಯಾಡ್ರಿ ಮೇಡಮ್ ಅಂದೆ. ಈ ಮಾರ್ಕೆಟಿಂಗ್ ಪ್ಲಾನ್ ನಮ್ದು ಭಾಳ ಚಲೋ ಐತೆ, ಅದು ಗೊತ್ತೈತೆ ನನಗೆ.
ಮಾರ್ಕೆಟಿಂಗ್ ಪ್ಲಾನ್ ಹೆಂಗೈತಪ್ಪ ಅಂತಂದ್ರ, ನಾನು ಮನಸ್ಸು ಮಾಡಿದ್ರ ನಮ್ಮ ಶೈಲಾ ಶೆಟ್ಟಿ ಮೇಡಮ್ ಅವ್ರನ್ನ, ನಮ್ಮ ಎಸ್.ಎನ್. ಶೆಟ್ಟಿ ಸರ್ ಅವ್ರನ್ನು ಸೈಡ್ ಹೊಡಿಬಹುದು ಈ ಕಂಪನಿ ಒಳಗ. ಅಂತ ಒಂದು ಕೆಲಸ ವ್ಯವಸ್ಥೆ ಇದ್ದಾರೆ ಇದ್ರಾಗ. ಅಂದ್ರ ಯಾರು ಕಷ್ಟಪಟ್ಟು, ಯಾರು ಇಷ್ಟಪಟ್ಟು, ಯಾರು ಚಂದಂಗ ಕೆಲಸ ಮಾಡ್ತಾರ, ದುಡಿತಾರ, ಅವ್ರು ಮುಂದೆ ಹೋಗ್ತಾರ. ಅಷ್ಟು ಅದ್ಭುತವಾದಂತಹ ಒಂದು ಯೋಜನೆ ಐತೆ. ಮ್ಯಾಗಿದ್ದವ್ರು ಯಾವಾಗ್ಲೂ ಮ್ಯಾಗ ಇರೋದು, ಕೆಳಗಿದ್ದವ್ರು ಯಾವಾಗ್ಲೂ ಕೆಳಗ ಇರೋದು, ಹಿಂಗಿಲ್ಲ ನಮ್ ಸಿಸ್ಟಮ್. ಮನಸ್ಸು ಮಾಡಿದ್ರೆ ಯಾರು ಬೇಕಾದ್ರೂ ಮ್ಯಾಲ ಹೋಗ್ಬೋದು. ಆಮೇಲೆ ಗ್ಲೋಬಲ್ ಬಿಸಿನೆಸ್ ಇದು, ಗ್ಲೋಬಲ್ ನೆಟ್ವರ್ಕ್ ಐತಿ ಇದ್ರದ್ದು. ನಮ್ ಸರ್ ಹೇಳ್ತಾರಲ್ಲ, ನನಗೆ 40 ದೇಶದಿಂದ ಬರ್ತದ ರೊಕ್ಕ, ನನಗ 45 ದೇಶಗಳಿಂದ ರೊಕ್ಕ ಬರ್ತದ ಅಂತ ಹಿಂಗೆಲ್ಲ ಹೇಳ್ತಾರಲ್ಲ. ಡಿಎಕ್ಷನ್ ವ್ಯವಹಾರ ಯಾವಾಗ್ಲೂ ಮಾಡಿ, ಅದನ್ನು ಬಿಡಬೇಡಿ ಅಂತ ಹೇಳ್ತಾರ. ಅದನ್ನು ಬಿಡುವಿನ ವೇಳೆ ಕೆಲಸದಲ್ಲಿ ಮಾಡಬೇಡಿ, ಅದನ್ನು ಪೂರ್ಣಾವಧಿ ಕೆಲಸದಲ್ಲಿ ಮಾಡಬೇಡಿ, ಅದನ್ನು ಎಲ್ಲ ಕಾಲದಲ್ಲೂ ಮಾಡಿ. ಅಂದ್ರ 24 hours ನೀವೇ ಡಿಎಕ್ಷನ್ ಅಂದ್ರೆ ನೀವು. ಜನ ಅನ್ಬೇಕು, ಏನು ಡಿಎಕ್ಷನ್ ಹುಚ್ಚಿಡ್ದತಿ ನಮಗಂತ. ನಮಗಂತಿರ್ತಾರೆ ಹಿಂದ್ ಮರ್ಯಾಗ, ಮುಂದೆ ಅನ್ನೋದಿಲ್ಲ, ಹಿಂದ್ ಮರ್ಯಾಗ ಅಂತಿರ್ತಾರೆ ಇವ್ ಮಸಳಿಗೆ ಹುಚ್ಚಿಡ್ದ. ಈ ರಿಟೈರ್ಡ್ ಆದ್ಮೇಗಂತೂ ಮತ್ತಿಟ್ಟು ಹುಚ್ಚಿಡ್ದ್ಬಿಟ್ಟತ್ತ. ಮೊದಲು ಹಿಂಗ ಹೇಳ್ದ ಡಿಎಕ್ಷನ್ ಅಂತ ಹೇಳಿ, ಮತ್ತೀಗ ರಿಟೈರ್ಡ್ ಆದ್ಮ್ಯಾಗ ಮತ್ತೆ ಭಯಂಕರ ಹುಚ್ಚಿಡಿಸ್ಕೊಂಡ್ಬಿಟ್ಟಾನ. ಬರೀ ಅದನ್ನ ಮಾತಾಡ್ತಾನ. ರಿಟೈರ್ಡ್ ಆಗಿ 50,000 ರೂಪಾಯಿ ಪೆನ್ಷನ್ ತಗೊಂತಾನ ಹುಚ್ಚುವಾರಿಗೆ. ಅಲ್ಲಿ ಟೀ ಸ್ಟಾಲ್ ಅಳಿಯನ್ ಕರ್ಕೊಂಡು ಟೀ ಸ್ಟಾಲ್ ಮುಂದೆ ಕೂತಿರ್ತಾನ. ಬುದ್ಧಿ ಐತಾನ ಅಂತ ನಮ್ ಗೆಳೆಯರು, ನಮ್ ಜೊತೆ ನೌಕರಿ ಮಾಡಿದವರು ಮನಸ್ಸಿನಾಗ ಅಂತಿರ್ತಾರ. ಆದ್ರ ನನಗೆ ಅದ್ರ ಬಗ್ಗೆ ಒಂದ್ ನಯಾ ಪಸದಷ್ಟು ಬೇಜಾರಿಲ್ಲ. ಯಾಕಂತಂದ್ರ ನಾಳೆ ನಾನು ಇನೋವಾ ಕಾರ್ನಾಗ ಅಡ್ಡಾಡ್ತೀನಿ ನೋಡ್ರಿ, ಅವಾಗ ಅವ್ರು ಬಾಯಿ ಬಡ್ಕೊಂತಾರ, ನಾವು ಈ ಮಗ ಸಣ್ಣಗ ಎಲ್ಲಿಗೆ ಬಂದ್ ನೋಡಂತ. ಅದಕ್ಕ ಅನುಭವಿಕರು ಹೇಳ್ತಾರ, ನಾವು ಬೆಳೆಯುವ ತನಕ ಏನಾಗ್ಬೇಕು, ಕಿವುಡ್ರಾಗ್ಬೇಕು. ಸರ್ ಹೇಳಿದ್ರಲ್ಲ, ಬೆಳೆಯುವವರೆಗೆ ನಾವು ಕಿವುಡ್ರಾಗ್ಬೇಕು. ಅಂದ್ರೆ ನಮಗೆ ಕಿವಿ ಕೇಳಿಸ್ತಾ ಇಲ್ಲ ಅನ್ನುವಂಗ ಇರ್ಬೇಕು. ಯಾರು ಏನು ಹೊಡ್ಕೊಂಡ್ರು ಕಿವಿಯಾಗ ಹಾಕೋಬಾರ್ದು ನಾವು. ನಮಗೇನಾರ ಅನ್ನೋದ್ರಕ್ಕ ಅವ್ರು ಹುಚ್ಚರ ಅನ್ಲಿ, ದಾಡ್ರ ಅನ್ಲಿ, ಏನಾರ ಅನ್ಲಿ, ಬೆಳೆದ ನಂತರ ನಾವು ಮೂಕರಾಗಬೇಕು. ಬೆಳೆದ ನಂತರ ನಾವು ಯಾಕೆ ಮೂಕರಾಗಬೇಕಪ್ಪ ಅಂತಂದ್ರ, ಬೆಳೆದ ನಂತರ ಮನುಷ್ಯನಿಗೆ ಸಹಜವಾಗಿ ಅಹಂಕಾರ ಅನ್ನೋದು ಬರ್ತದೆ. ಅದಕ್ಕೋಸ್ಕರ ಅಹಂಕಾರದಲ್ಲಿ ಏನಾದ್ರೂ ತಪ್ಪು ಮಾತಾಡಿ ಬಿಡುವುದು ಅಂತ ತಿಳ್ಕೊಂಡು ನೀವು ಮೂಕರಾಗ್ರಿ ಅಂತ ಹೇಳ್ತಾರ. ಅದನ್ನ ನಿಜವಾಗ್ಲೂ ನಾವು ಮಾಡ್ಬೇಕು. ಆಮೇಲೆ ಕುಂತರೆ ಡಿಎಕ್ಷನ್ನು, ನಿಂತರೆ ಡಿಎಕ್ಷನ್ನು, ಹೊರಟರೆ ಡಿಎಕ್ಷನ್ನು, ಬಾಯಿ ತೆರೆದರೆ ಡಿಎಕ್ಷನ್ನು. ಕುಂತರು ನಿಂತರು ನಿಂದೇ ಧ್ಯಾನ, ಜೀವಕ್ಕಿಲ್ಲ ಸಮಾಧಾನ ಅಂತ. ಆ ರೀತಿ ನಾವು ಡಿಎಕ್ಷನ್ ಅನ್ನ ಪ್ರೀತಿ ಮಾಡ್ಬೇಕು. 30 ವರ್ಷಗಳ ಕೆಲಸವನ್ನು 3 ವರ್ಷದೊಳಗೆ ನಾವು ಮಾಡಿ ತೋರಿಸ್ಬೋದು. ನಾನು ಟೋಟಲ್ 38 ವರ್ಷ ಸರ್ವಿಸ್ ಮಾಡಿದೆ. ಪೆನ್ಷನ್ ಬಂತು, ಹಣ ಬಂತು. ಬಟ್ ಅದೇನಲ್ಲ ಅಂತ ಏನ್ ದೊಡ್ಡ ಅಮೌಂಟ್ ಅಲ್ಲ. ಸಣ್ಣ ವಯಸ್ಸಿನಾಗ ನಾವು ಪೆನ್ಷನ್ ತಗೋಬಹುದು ಈ ಕಂಪನಿ ಒಳಗೆ. ಮನಸ್ಸು ಒಟ್ಟು ಶ್ರದ್ಧೆಯಿಂದ, ತಾಳ್ಮೆಯಿಂದ, ಜಾಣ್ಮೆಯಿಂದ 3 ರಿಂದ 5 ವರ್ಷ ಕೆಲಸ ಮಾಡಿದೇವೆ ಅಂದ್ರೆ ಮುಂದೆ ನಾವು ರಿಟೈರ್ಮೆಂಟ್ ತಗೋಬಹುದು. ಆಮೇಲೆ ಆರೋಗ್ಯಕರ ಪೆನ್ಷನ್ ತಗೋರಿ ಅಂತಾರ ಅವ್ರು. ಆರೋಗ್ಯಕರ ಪೆನ್ಷನ್ ಅಂದ್ರ ಸಫಿಸಿಯಂಟ್ ಪೆನ್ಷನ್ ಅಂತ. ಮತ್ತ ಇದ್ರಾಗ ಮೋಸ ವಂಚನೆಯನ್ನ ಮಾಡಿ ನಾವು ದುಡ್ಡು ಗಳಿಸಿರಂಗಿಲ್ಲ. ನಾವು ಆನ್ಲೈನ್ ಅಥವಾ ಇಸ್ಪೆಟ್ ಆಡೋ, ಜೂಜ್ ಆಡೋ, ಕ್ಯಾಶಿಯೋದೊಳಗೆ ಹೋಗಿ, ಕ್ಯಾಶಿನೋ ಏನದು, ಅಲ್ಲಿ ಹೋಗಿ ನಾವು ದುಡ್ಡು ಗಳಿಸಿದ್ದಲ್ಲ ಇದು. ಇದು ಇನ್ನೊಬ್ಬರ ಆರೋಗ್ಯವನ್ನು ಸರಿ ಮಾಡಿ ನಾವು ಅವರಿಂದ ಆಶೀರ್ವಾದವನ್ನು ಪಡೆದು ದುಡ್ಡು ಗಳಿಸಿರ್ತೀವಿ. ಈ ದುಡ್ಡು ವೇಸ್ಟ್ ಆಗುದಿಲ್ಲ. ಆಮೇಲೆ ನೀವು ಮ್ಯಾರಥಾನ್ ಓಟಗಾರರಾಗ್ರಿ ಅಂತ ಹೇಳ್ತಾರೆ. ಮ್ಯಾರಥಾನ್ ಓಟಗಾರ ಅಂದ್ರೆ ನೋಡ್ರಿ, ಅವ್ರು ಬಹಳ ಫಾಸ್ಟ್ ಆಗಿ ಓಡಲ್ಲ. ಯಾಕಂದ್ರೆ ಮುಂದಿನ ಬಹಳಷ್ಟು ಓಡ್ಬೇಕಾಗ್ಯದವ್ರು. ಅದಕ್ಕೆ ಈಗ ಫಾಸ್ಟ್ ಆಗಿ ಓಡಿದ್ರೆ ದಾರ್ಯಾಗ ಮಲ್ಕೊಂಡ್ಬಿಡ್ತಾರ ಅವ್ರು. ಬಾಡಿ ಒಳಗೆ ಎನರ್ಜಿ ಕಡಿಮೆ ಆಗಿ ರಸ್ತಾದಾಗ ಮಲ್ಕೊಂಡ್ಬಿಡ್ತಾರ. ಅದಕ್ಕೆ ಅವರು ಒಂದ್ ಸ್ವಲ್ಪ ವೇಗವಾದ ನಡಿಗೆಯೊಂದಿಗೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಕೆಲವರು ಸ್ವಲ್ಪ ವೇಗವಾಗಿ ಹೋಗ್ತಾರ. ಆ ವೇಗವಾಗಿ ಹೋದವರು ಗೆಲ್ಲುದಿಲ್ಲ, ಅದನ್ನ ಆ ಮ್ಯಾರಥಾನ್ ಗೆಲ್ಲುದಿಲ್ಲ. ಮ್ಯಾರಥಾನ್ ಎಕ್ಸಾಂಪಲ್ ಹೆಂಗ್ ಕೊಟ್ಟಾರ ನೋಡ್ರಿ.
ಲಿಮ್ಸ್ ಯೋಜನವರು ಅವರು ನಮಗೊಬ್ಬ ಕೋಚರ್ ಆಗಿ ನಮಗ ಡೈರೆಕ್ಷನ್ ಕೊಡ್ತಾರೆ, ನಿರ್ದೇಶನ ಮಾಡ್ತಾರೆ. ನಿಮ್ಮನ್ನು ಒಬ್ಬ ಮ್ಯಾರಥಾನ್ ಓಟಗಾರನಂತೆ ಕಲ್ಪಿಸಿಕೊಳ್ಳಿ. ಓಟದುದ್ದಕ್ಕೂ ಕಾಣುವ ಎಲ್ಲ ನೋಟಗಳನ್ನು ಕಂಡು ಸಂತೋಷ ಪಡ್ತಾ ಹೋಗ್ರಿ. ಎಡಕ ಬಲ್ಕ ನೋಡ್ಕೊಂತ ನಿಧಾನಗೆ ಹಾಗೆ ನೀವು ಹೆಜ್ಜೆ ಹಾಕೋತ ಹೋಗ್ರಿ. ಎಡಕ ಬಲ್ಕ ನೋಡ್ಕೊಂತ ಆನಂದವನ್ನು ಪಡಿತಾ ಹೋಗ್ರಿ. ಬೇಜಾರ್ ಮಾಡ್ಕೊಂಡು ಕೆಟ್ಟ ಮಕ ಮಾಡ್ಕೊಂಡು ಹೋಗ್ಬೇಡ್ರಿ ಅಂತ ಹೇಳ್ತಾರ ಅವ್ರು. ಅಂದ್ರೆ ಏನೇ ಮಾಡಿದ್ರು ಖುಷಿಯಾಗಿ ಮಾಡಿ. ದೂರ ಮತ್ತು ಗುರಿಗಳು ನಿಮ್ಮನ್ನು ಬಾಧಿಸದಿರಲಿ. ಇನ್ನ ಆಟು ದೂರ ಹೋಗ್ಬೇಕು, ಇನ್ನ ಇಟ್ಟು ದೂರ ಹೋಗ್ಬೇಕು, ಅಯ್ಯೋ ನಮಗ್ ಯಾವಾಗ ರೊಕ್ಕ ಬರ್ಬೇಕ್ರಿ ಅಂತ ಹಿಂಗೆಲ್ಲ ನಾವು ತಲೆ ಕೈ ಹಚ್ಕೊಂಡು ಕೂಡಬಾರ್ದು. ಕೊನೆಗೆ ನಿಮಗೆ ಅರಿವಿಲ್ಲದಂತೆ ನೀವು ಗುರಿಯನ್ನು ತಲುಪುತ್ತೀರಿ. ನೀವು ಗುರಿ ಕಡೆ ಗಮನ ಇರ್ಲಾರ್ದೆ ಸುಮ್ಮನೆ ನೀವು ಹೋಗ್ತಾ ಇದ್ರಿ ಅಂದ್ರ ಗುರಿಯನ್ನ ಒಂದ್ ದಿವ್ಸ ತಲುಪ್ತೀರಿ. ನಿಮಗೆ ಗೊತ್ತಾಗೋದಿಲ್ಲ ಗುರಿ ತಲುಪಿದ್ದು. ಯಶಸ್ಸು ಎನ್ನುವುದೊಂದು ಜಾಗವಲ್ಲ, ಅದೊಂದು ಪಯಣ. ಇಲ್ಲಿ ಸರ್ ಹೇಳಿದ್ರು ನೋಡ್ರಿ, ಸಕ್ಸಸ್. ನಾನು ಅದನ್ನ ಹೇಳಿದೆ, ಸಕ್ಸಸ್ ಅನ್ನೋದು ಶಾಶ್ವತ ಅಲ್ಲ, ಅಥವಾ ಅದು ಒಂದು ಲಿಮಿಟ್ ಇಲ್ಲ, ಅದಕ್ಕೆ ಲಿಮಿಟೇಷನ್ ಇಲ್ಲ. ಇನ್ನ ಮಾಡಬಲ್ಲೆ ಎಂಬ ವಿಶ್ವಾಸವಿದ್ದರೆ ಮಾಡಬಲ್ಲಿರಿ. ಅಂದ್ರೆ ನೀವು ಮಾಡ್ತೀನಿ ಅನ್ನೋ ವಿಶ್ವಾಸ ಇದ್ರೆ ಮಾತ್ರ ಮಾಡಕ್ ಸಾಧ್ಯ ಇದೆ, ಇಲ್ಲಿ ಸಾಧ್ಯ ಇಲ್ಲ. ಸೌಲಭ್ಯದ ವಲಯ, ಕಂಫರ್ಟ್ ಝೋನ್ನಾಗ ಇರ್ಬೇಡ್ರಿ ಅಂತ ಹೇಳ್ತಾವ. ನಮಗೆಲ್ಲರಿಗೂ ಇದೊಂದು ದೊಡ್ಡ ಪ್ರಾಬ್ಲಮ್, ನನಗೂ ಐತೆ ಅದೊಂದು ಸ್ವಲ್ಪ. ಅದೇ ವೀಕ್ನೆಸ್ ನಮ್ದು, ಕಂಫರ್ಟ್ ಝೋನ್. ನನಗೊಂದು 50,000 ಪೆನ್ಷನ್ ಬರ್ತದ, ಇರೋವ್ರ ಗಂಡ ಹೆಂಡತಿ ಇಬ್ರು ಹೆಣ್ಮಕ್ಳು, ಇಬ್ರದು ಮದುವೆ ಆಗ್ಯದ, ಮಕ್ಕಳ ಎಲ್ಲ ಮುಗಿದ್ ಬಿಟ್ಟದ. ಸ್ವಂತ ಅನ್ನಗೆ ಆರಾಮ್ ತಿಳ್ಕೊಂತ ಇರ್ಬೇಕಂತ ಒಮ್ಮೆ ಅನಿಸ್ತದೆ. ಆದ್ರೆ ಮತ್ತೊಂದ್ಸಲ ಅನಿಸ್ತದ, ನಾನು ಇರುವುದ ಇನ್ನೊಂದು 15ರಿಂದ 20 ವರ್ಷ ಈ ಈ ಬದುಕು, ಈ ದೇಹ, ಈ ಜೀವನ ಅನ್ನೋದು ತಿರ್ಗಾ ಮುರ್ಗ ಬರಲ್ಲ. ಇದನ್ನ ಸಾರ್ಥಕ ಪಡಿಸ್ಕೋಬೇಕು ಅನ್ನುವಂತಹ ಉದಾತ್ತವಾದಂತಹ ಆಲೋಚನೆಯನ್ನು ಇಟ್ಟುಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ವಿ. ಆಮೇಲೆ ಅವ್ರೇನ್ ಹೇಳ್ತಾರಂದ್ರ, ನೀವು ಈಗ ಉದಾಹರಣೆಗಪ್ಪ ನಂದ ತಗೊಳ್ರಿ. ಈಗ ನನಗ ಈ ನಮ್ದು ಯೋಜನೆ ಐತಲ್ಲ, ಅದನ್ನ ಮಾಡಕ್ ಆಗಲ್ಲಪ್ಪ. ನಮಗ ಅದನ್ನ ಮಾಡಕ್ ಆಗಲ್ಲ ಅಂದ್ರೆ ಬಹಳ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಕುಂದಿರ್ಬಾರ್ದು, ಬರೀ ಅದಕ್ಕೆ ಜೋತ್ ಬಿಡ್ಬಾರ್ದು. ನಮಗ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದ ಅದನ್ನ ಹಿಡಿಬೇಕು. ಆಮೇಲೆ ಕಲಿಕೆಯನ್ನು ನಿಲ್ಲಿಸಬೇಡ್ರಿ ಅಂತ ಹೇಳ್ತಾರ. ಲರ್ನಿಂಗ್ ಅರ್ನಿಂಗ್ ಅಂತ ನಮ್ ಸರ್ ಹೇಳ್ತಾರಲ್ಲ ಮೇಲಿಂದ. ಲರ್ನಿಂಗ್ ಇಲ್ಲ ಅಂದ್ರೆ ಅರ್ನಿಂಗು ಇಲ್ಲ. ಆಮೇಲೆ ಇನ್ನೊಂದು ಹೇಳ್ತಾರ ಅವರು, ಕಲಿಯಲು ಸಮಯ ಮತ್ತು ಶಿಕ್ಷಣವನ್ನು ವಿನಿಯೋಗಿಸಿ. ಅಂದ್ರ ಎಲ್ಲರ ಟ್ರೈನಿಂಗ್ ಪ್ರೋಗ್ರಾಮು, ಎಲ್ಲರ ಕಾರ್ಯಕ್ರಮಗಳು ಇದ್ವಪ್ಪ ಅಂದ್ರೆ ಅಟೆಂಡ್ ಆಗ್ರಿ. ಅಂದ್ರೆ ನಾವು ಹೊಸ ಜನರನ್ನ, ಬೇರೆ ಜನರನ್ನ ನೋಡಿದೀವಿ, ಅವ್ರ ಜೊತೆ ಮಾತಾಡಿದ್ವಿ ಅಂದಾಗ ನಮ್ಮಲ್ಲೇ ಒಂದಷ್ಟು ಪಾಸಿಟಿವ್ನೆಸ್ ಡೆವಲಪ್ ಆಗ್ತದೆ. ಈಗ ನಮ್ಮ ಮೊಬೈಲ್ ಭಾರಿ ಸುಪೀರಿಯರ್ ಐತಪ್ಪ, 3 ದಿವಸ ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ. 3 ದಿವಸ ಬರ್ತದೆ ನಮ್ಮ ಮೊಬೈಲ್. 4ನೇ ದಿವಸ ಚಾರ್ಜ್ ಮಾಡಬೇಕಲ್ಲ ನಾವು ಅದನ್ನ. 4ನೇ ದಿವಸ ನಮ್ಮ ಮೊಬೈಲ್ ನಾವು ಚಾರ್ಜ್ ಮಾಡಲೇಬೇಕು. ಅದೇ ರೀತಿಯಾಗಿ ನಮ್ಮ ನಡವಳಿಕೆಯನ್ನು ನಾವು ಚಾರ್ಜ್ ಮಾಡ್ತಾ ಇರಬೇಕು. ಅಂದ್ರೆ ನಾವೇನಾಗ್ತೀವಿ, ಸದಾ ಚಲನೆಯಲ್ಲಿರ್ತೀವಿ. ಚಾರ್ಜ್ ಮಾಡ್ಲಿಲ್ಲ ಅಂದ್ರೆ ಬಂದು ಬೀಳ್ತೈತೆ ಮೊಬೈಲ್. ಆಮೇಲೆ ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ಕೈ ಬಿಡ್ರಿ ಅಂತ ಹೇಳ್ತಾರೆ. ಇದು ಕೂಡ ಒಂದ್ ಸ್ವಲ್ಪ ಐತ್ ನನಗೆ. ಸರ್ ನಿನ್ನೆ ಹೇಳಿದ್ರು, ಫೇಲ್ಯೂರ್ದೊಳಗೆ ಏನೇನು ಅದಾವ ನನ್ನ ಹತ್ರ, ಏನೋ ಒಂದ್ ಸ್ವಲ್ಪ ಅದಾವು. ಆ ಫೇಲ್ಯೂರ್ಗಳು ಅದಾವು, ಸಣ್ಣ ಪುಟ್ಟ, ದೊಡ್ಡ ಇಲ್ಲ. ನಾವೇನ್ ಯಾರ್ದ ಮನಿ ಮುಸುಕಿ ಮಾಡೋ ಕೆಲಸ ಮಾಡಿಲ್ಲ. ಆದ್ರೆ ನನ್ನ ಪರ್ಸನಲ್ ಲೇಜಿನೆಸ್ ಐತೆ, ಬಹಳ ಸ್ವಲ್ಪ ಆಲಸ್ಯ ಗುಣ ನಂದು. ಎಷ್ಟೈತ್ ಸಾಕ್ಬಿಡು, ಮತ್ತೆ ಹಿಂಗೆ ಬಹಳ ಸಾಗರ ಬಿದ್ದು ಏನು ತಗೊಳಕ್ ಹೋಗುದಿಲ್ಲ. ಯಾವ್ದನ್ನು ಬಹಳ ಅತಿ ಆಸೆ ಮಾಡಲ್ಲ. ಯಾಕಂತಂದ್ರ ಜೀವನದೊಳಗ ಅತಿ ಆಸೆ ಇರಬಾರ್ದು ಅನ್ನೋದನ್ನ ನಮ್ ತಂದೆ ತಾಯಿ ಹೇಳ್ಕೊಟ್ರು, ನಾವು ಅದನ್ನ ಮಾಡ್ಕೊತ ಬಂದ್ಬಿಟ್ವಿ. ಹೀಗಾಗಿ ಅದ್ರಾಗನು ಒಂದ್ ಸ್ವಲ್ಪ ಸಿಕ್ಕೊಂಡಿವಿ ನಾವು, ಅದ್ರಾಗಿಂದ ಹೊರಗೆ ಬರ್ಬೇಕು. ಆಮೇಲೆ ಹಣವಿಲ್ಲ, ಸಮಯವಿಲ್ಲ, ಅದು ಇಲ್ಲ, ಇದು ಇಲ್ಲ ಅನ್ಕೋಬೇಡ್ರಿ. ನಮ್ಮ ಈ ಡಿಎಕ್ಷನ್ ಬಿಸ್ನೆಸ್ಗೆ ಏನ್ ಭಯಂಕರ ದೊಡ್ಡ ಅಮೌಂಟ್ ಬೇಕಾಗಿಲ್ಲ. ನೀವು ಗೆಲ್ಲಬಲ್ಲಿರಿ ಎಂದು ಸದಾ ನೀವು ನಂಬಬೇಕು.
ಕಂಫರ್ಟ್ ಝೋನ್ನಿಂದ ಹೊರಗೆ ಬರ್ಬೇಕು. ಯಶಸ್ವಿ ಆಗಲು ನೀವು ನಿಮ್ಮ ಸೌಲಭ್ಯದ ವಲಯದಿಂದ ಹೊರಬರಬೇಕು. ನಿಂತಲ್ಲೇ ನಿಲ್ಲದಿರಿ. ನಿಮ್ಮ ಕನಸುಗಳನ್ನು ಸಾಕ್ಷಾತ್ಕಾರಗೊಳಿಸಿಕೊಳ್ಳಲು ಭಯದಿಂದ ಹೊರಬನ್ನಿ. ಭಯ ಇರ್ತದೆ ಕೆಲವರಿಗೆ, ಏನಾಗ್ತದೋ ಇಲ್ಲೋ, ಏನ್ ನಡೀತದೋ ಇಲ್ಲೋ, ನಾಳೆ ಪ್ರಾಡಕ್ಟ್ ಬಂದಾದ್ರೆ ಹೆಂಗ್ ಮಾಡೋದು, ನಾನೇನೋ ಈಗ ದೊಡ್ಡ ಸ್ಥಾನ ಮಾಡಿ ಅದ್ ಹಂಗ ಇದು ಹೆಂಗ, ಅವ್ರ ಭಾರಿ ಇವ್ರ ಭಾರಿ ಅಂತ ಹೇಳಿದೆ, ನಾಳೆ ಏನಾರ ಇದು ಬಂದ್ ಆತಂದ್ರ ನನಗ ಜನರಿಗೆ ಏನ್ ಉತ್ತರ ಕೊಡ್ಬೇಕು, ಹಂಗ ಹಿಂಗ ಬರ್ತಿರ್ತಾವ. ಲೈಫ್ನೊಳಗೆ ಯಾರ ರಿಸ್ಕ್ ತಗೊಳಲ್ ನೋಡ್ರಿ, ಅವರು ನಿಜವಾದ ಲೀಡರ್ ಆಗಂಗಿಲ್ಲ, ನೆನಪಿಟ್ಕೊಂಡು. ಕೆಲವ್ರು ಹೆಂಗಿರ್ತಾರಂದ್ರ ಖಾನೆ ಕೂ ಮೈ ಲಡ್ನೆ ಕೂ ಮೇರಾ ಬಡಾ ಭಾಯಿ, ಖಾನೆ ಕೂ ಮೈ ಲಡ್ನೆ ಕೂ ಮೇರಾ ಬಡಾ ಭಾಯಿ ಅಂದ್ರ ಉಣ್ಣಾಕ ತಿನ್ನಾಕ ನಾನು, ಕೆಲಸ ಮಾಡಕ್ಕ ಓಡಾಡಕ್ಕ ನಮ್ಮ ಅಣ್ಣ. ಈ ಭವನದವ್ರು ಬಹಳ ಮಂದಿ ಇರ್ತಾರ. ಅದಾರ ಜಗತ್ತ. ಒಂದೇ ಜಾತಿ ಹಕ್ಕಿಗಳು ಗುಂಪುಗೂಡುತ್ತವೆ. ಎಕ್ಸಾಂಪಲ್ ಕೊಡ್ತಾನೆ ಇರ್ತಾರ ಅವ್ರು, ನ್ಯಾಚುರಲ್ ನೈಸರ್ಗಿಕ ಉದಾಹರಣೆಗಳನ್ನ. ಏಕೆಂದ್ರೆ ಒಂದು ಹಕ್ಕಿ ತನ್ನ ಜಾತಿ ಹಕ್ಕಿಗಳ ಜೊತೆಯಲ್ಲಿ ಮಾತ್ರ ಸುಖವಾಗಿರಬಲ್ಲದು. ನೋಡ್ರಿ, ಜಿಂಕೆಗಳು ಅಡವಿ ಒಳಗ ಒಗ್ಗಟ್ಟಾಗಿರ್ತಾವ. ಯಾವ್ದು ಒಂದ್ ಸ್ವಲ್ಪ ದಿಮಾಕ ಮಾಡಿ ಸೆಪರೇಟ್ ಒಂದ ಬಂದು ಏನಾರ ತಿನ್ನಕ್ ಹೋಗತ್ತಲ್ಲ, ಅದು ಮಾತ್ರ ಹುಲಿ ಸಿಂಹ ಅವುಗಳಿಗೆಲ್ಲ ಬಲಿ ಆಗುತ್ತೆ. ಗುಂಪಿನಾಗಿದ್ದದ್ದು ಯಾವ ಬಲಿ ಆಗುದಿಲ್ಲ. ಇದು ಮಾನವರ ಬಗ್ಗೆಯೂ ನಿಜ. ಒಬ್ಬನು ಸೋತವರ ಜೊತೆಯಲ್ಲೇ ಇದ್ದರೆ ಅವನು ಖಂಡಿತವಾಗಿ ಸೋಲುತ್ತಾನೆ. ನೆಗೆಟಿವ್ ಥಿಂಕ್ ಮಾಡೋರ ಜೊತೆ ಇದ್ರಂದ್ರೆ ನೀವು ನೆಗೆಟಿವ್ ಆಗ್ತೀರಿ. ಅದ್ ಹಂಗಾತು, ಇಂತ ಬಾಳ್ ಮಾಡಿ ನಾಳೆ ನಾನು ಕಂಪ್ನಿ ನೋಡಿ ನಾಳೆ ಎಲ್ಲಾ ಬಾತಿವಾಡ್ ಕಂಪ್ನಿ ಹೋಗಿರ್ತಾರ, ಎಲ್ಲಾ ಹದಗೆಟ್ಟಿರ್ತಾರ. ಇದನ್ನು ಹಂಗ ಅಂತ ತಿಳ್ಕೊಂಡ್ಬಿಡ್ತಾರ. ಇನ್ನೊಂದು ಒಂದ್ರ ಹೇಳ್ತೀನಿ ನಿಮ್ಗೆ, ಬಹಳ ಜನರದ್ದು ಮೆಂಟಾಲಿಟಿ ಹೆಂಗಿರ್ತಪ್ಪ ಅಂದ್ರ, ತಾವು ಹೆಂಗಿರ್ತಾರ, ತಾವ್ ಏನ್ ಮಾಡಿರ್ತಾರ ಅದನ್ನ ನಾವು ಮಾಡ್ತೀವಿ ಅಂತ ತಿಳ್ಕೊಂಡಿರ್ತಾರ. ಆದ್ರೆ ಜಗತ್ನಾಗ ಬಹಳ ಭಿನ್ನತೆ ಅದ. ಬ್ಯಾರೆ ಬ್ಯಾರೆ ಜನ ಬ್ಯಾರೆ ಬ್ಯಾರೆ ರೀತಿ ಇರ್ತಾರ. ನಮ್ಮಂಗನು ಅವ್ರು ಥಿಂಕ್ ಮಾಡಲ್ಲ, ಅವ್ರು ಇರುದೇ ಬೇರೆ ಅಂತ ಅವ್ರಿಗೆ ತಲೆಗೆ ಬರುದಿಲ್ಲ. ಯಶಸ್ವಿ ಆಗುವುದರ ಗುಟ್ಟೇನಪ್ಪಾ ಅಂದ್ರೆ, ಯಶಸ್ವಿ ಆದ ಜನಗಳ ಜೊತೆಗೆ ನಾವು ಇರ್ಬೇಕು. ಅದಕ್ಕೆ ಮತ್ತೆ ನಾವು ಬೆಳಗ್ಗೆ 7 ಗಂಟೆಗೆ ಯಶವಂತ್ ಶೆಟ್ಟಿ ಸರ್ ಮೀಟಿಂಗ್ ಯಾಕೆ ಹಾಜರಾಗ್ತೀವಿ? ಅಲ್ಲೆಲ್ಲ ಯಶಸ್ವಿಯ ಕಡೆಗೆ ಹೋಗ್ತಕ್ಕಂಥವ್ರು, ಈಗಾಗಲೇ ಯಶಸ್ವಿ ಆದವರು, ಶೈಲಾ ಶೆಟ್ಟಿ ಮೇಡಮ್ ಅವರು, ನಮ್ಮ ರಾಜೇಂದ್ರ ಭಟ್ ಅವರು, ನಮ್ಮ ಕರಿಹೊಳೆ ಸರ್ ಅವರು, ಬಹಳ ಜನ ಅದಾರ. ನಮ್ಮ ಗೋವಾದ ಅನ್ವೇಕರ್ ಅವರು, ಬಹಳ ಜನ ಅದಾರ. ನೀಲೇಶ್ ಅವರು ಆಲ್ರೆಡಿ ಸಕ್ಸಸ್ ಆದವ್ರು ಅದಾರ. ಅಂಥವ್ರ ಜೊತೆನೆ ಜಾಸ್ತಿ ಇರ್ಬೇಕು ನಾವು. ಅಂದ್ರೆ ನಾವು ಆ ಕಡೆನೆ ಹೋಗ್ತೀವಿ. ಕುಚ್ನ ಕುಚ್ ಬಂತೆ. ಆಮೇಲೆ ಆರ್ಟಿಫಿಷಿಯಲ್ ಬಾರ್ಡರ್ ಹಾಕೋಬೇಡ್ರಿ ಅಂತಾರ. ಆಮೇಲೆ ನಮಗ ವಯಸ್ಸಾತು, ನಮಗ ಇನ್ನ ಬಹಳ ಸಣ್ಣವದೇನಿ, ಆಮೇಲೆ ನೀವು ಅಶಿಕ್ಷಿತರು, ನೀವು ತುಂಬಾ ಅಂದ್ರೆ ನಾವು ಅಶಿಕ್ಷಿತರು ಇದೀವಿ, ನಮಗ ಇಂಗ್ಲಿಷ್ ಬರಂಗಿಲ್ಲ ಸರ್ ಹೇಳಿದ್ರಲ್ಲ, ನಾವು ಬಹಳ ಬಡವರು ಇದೀವಿ. ಭಯಂಕರ ನೆಗೆಟಿವ್ ಬಹಳ ಅದಾವ್. ಅವನ್ನೆಲ್ಲ ಕಿತ್ತು ಎಸಿಬೇಕತ್ತೇವೆ. ಅವನ್ನೆಲ್ಲ ಕಿತ್ತು ಎಸಿಬೇಕು. ಮುಖೇಶ್ ಅಂಬಾನಿ ಅವ್ರ ತಂದೆ ಧೀರುಭಾಯಿ ಅಂಬಾನಿಯವರು ಏನ್ ಕೋಟ್ಯಾಧೀಶರ ಮನೆಯೊಳಗೆ ಹುಟ್ಟಿರ್ಲಿಲ್ಲ. ಅವರು ಸಮಯ ಮತ್ತು ಪ್ರಯತ್ನಗಳನ್ನು ಕಲಿಯಲು ಬಳಸಿಕೊಳ್ಳಬೇಕು. ಕಲಿಯುವುದನ್ನು ನಿಲ್ಲಿಸಬೇಡಿ. ನೋಡ್ರಿ, ಮೇಲೆ ಮೇಲೆ ಹೇಳ್ತಾರ, ಲರ್ನಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ಬದಲಿಸಿಕೊಳ್ಳಿ. ಬ್ಯಾಡ್ ಹ್ಯಾಬಿಟ್ಸ್ ಏನಾದ್ರು ಇದ್ರೆ ಅವನೊಂಚೂರು ಚೇಂಜ್ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ನೀವು ನಿಮ್ಮ ಅತ್ಯುತ್ತಮವಾಗಿ ಮಾಡಬಹುದಾದದ್ದನ್ನ ಮಾಡಿ, ಉಳಿದ ವಿಚಾರವನ್ನ ಡಿಎಕ್ಷನ್ ನೋಡಿಕೊಳ್ಳುತ್ತದೆ ಅಂತ ಹೇಳ್ತಾರೆ. ನಿಮ್ಮ ಕೆಲಸ ನೀವು ಮಾಡಿ, ಉಳಿದದ್ದನ್ನ ಡಿಎಕ್ಷನ್ ನೋಡ್ಕೊಳ್ಳೋದ ಅಂತ ಇಷ್ಟು ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿಗೆ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ತಾಳ್ಮೆಯಿಂದ ಕೂತು ಕೇಳಿದವರಿಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೈ ಡಿಎಕ್ಷನ್ ಫ್ಯಾಮಿಲಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 1 ಗಂಟೆಗಳ ಕಾಲ ಅವರು ಸಂಸ್ಕೃತಿ ಎಲ್ಲದಕ್ಕೂ ಅಪ್ಲೈ ಆಗ್ತದೆ, ನಾಟ್ ಓನ್ಲಿ ಡಿಎಕ್ಷನ್. ಅದಕ್ಕೆ ಡಿಎಕ್ಷನ್ ಅಲ್ಲಿ ಇದ್ದಾಗ ನಮ್ಗೆ ಲೈಫ್ ಲೆಸನ್ ಕೂಡ ಗೊತ್ತಾಗ್ತದೆ ಅಂತ ಹೇಳೋದು ನಾವು. ಎಲ್ಲೆಲ್ಲಿ ಅಪ್ಲೈ ಆಗ್ತದೆ ಇವೆಲ್ಲವೂ
ಈ ಏನು ತತ್ವಗಳನ್ನ ಹೇಳಿದ್ರು, ಇದು ಲೈಫಲ್ಲೂ ಕೂಡ ನಮ್ಗೆ ಎಲ್ಲಾ ಕಡೆನೂ ಬೇಕಾಗ್ತದೆ. ಸೊ ಆ ಒಂದು ಕಲ್ಚರ್ನ ನಾವಿಲ್ಲಿ ಅಳವಡಿಸ್ಕೊಂಡಾಗ ಇದರಲ್ಲಿ ಸಕ್ಸಸ್ ಆಗ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಯಾವಾಗ್ಲೂ ಕಲ್ಚರ್ನ ಒಳ್ಳೆ ರೀತಿಯಲ್ಲೇ ಹೇಳ್ತಿರ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಳಿ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತುಂಬಾ ಅದ್ಭುತವಾಗಿತ್ತು. ಜೀವನದ ಪಾಠ ಹೇಳ್ಕೊಟ್ರು, ತುಂಬಾ ಚೆನ್ನಾಗಿತ್ತು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಆನಂದ್ ಮಸ್ಲಿ ಅವರೇ, ತುಂಬಾ ಚೆನ್ನಾಗಿ ನಿಮ್ಮ ಮಾತು ಅಂತ ಹೇಳಿದ್ರೆ ಏನ್ ಹೇಳ್ತಾರೆ, ಮುತ್ತು ಆ ತರ ಇತ್ತು ನೋಡಿ. ಆ ರೀತಿಯಲ್ಲಿ ಜನರಿಗೆ ಯಾರಿಗೆ ಬೇಕಾದ್ರೂ ಅರ್ಥ ಆಗ್ಬೇಕು ನೋಡಿ, ಆ ರೀತಿಯಲ್ಲಿ ನೀವು ಕಲ್ಚರ್ ಅನ್ನ ಇವತ್ತು ಮಾಡಿದಿರಿ. ಒಂದೊಂದು ನಾನು ಕೇಳ್ತಾ ಇದ್ದೀನಿ, ಒಂದೊಂದಕ್ಕೂ ಒಂದು ಉದಾಹರಣೆ ಕೊಟ್ಟು ಅದನ್ನ ಹೇಳ್ತೀರಿ. ಮತ್ತೆ ರಿಯಾಲಿಟಿ ಇದೆ, ನೀವು ನಿಮ್ಮನ್ನು ಒಪ್ಕೊಳ್ತೀರಿ. ನೀವು ಹೇಳ್ತೀರಿ ನೋಡಿ, ಇನ್ನು ನಾನು ಪೂರ್ತಿ ಕ್ಲೀನ್ ಆಗ್ಲಿಲ್ಲ, ಸ್ವಲ್ಪ ಇದೆ ಇನ್ನು ಅಂತ. ಅದು ಯಾರು ಹೇಳುದಿಲ್ಲ ನೋಡಿ, ನೀವು ಅದು ಓಪನ್ ಆಗಿ ಹೇಳ್ತಾರಿ. ಅಂದ್ರೆ ನಿಮ್ದು ಏನು ಒಳಗಡೆ ಇದೆ ಅದನ್ನೇ ನೀವು ಕರೆಕ್ಟ್ ಆಗಿ ಬಿಚ್ಚಿಡ್ತಾ ಇದ್ದೀರಿ, ಎಳೆಯಾಗಿ. ಸೊ ಹಾಗಾಗಿ ಮತ್ತೆ ಒಂದ್ ಕಡೆ ಹೇಳಿದ್ರಿ, ಭಾರಿ ಖುಷಿ ಆಯ್ತು ನನಗೆ. ರಿಟೈರ್ಮೆಂಟ್ 50,000 ಬಂದ್ರು ಇವನಿಗೆ ಏನು ಹುಚ್ಚುಮುಂಡೆ ಗಂಡ ಹೋಗಿ ಆ ಕ್ಯಾಂಟೀನ್ ಓಪನ್ ಮಾಡಿದ್ರೆ, ಎಂತ ಒಂದು ಮಾತು ಇದು. ಮತ್ತೆ ಹೇಳಿದ್ರಿ ಅದು ನನಗೆ ತಾಗೋದೇ ಇಲ್ಲ ಅಂತ ಹೇಳಿದ್ರಿ, ಅದನ್ನು ಸಹ ಹೇಳಿದ್ರಿ ನೀವು. ಸೊ ರಿಯಲಿ ನನಗೆ ಭಾರಿ ಖುಷಿ ಆಯ್ತು, ನಿಮ್ಮ ಒಂದೊಂದು ಮಾತು ಕೇಳಿ ತುಂಬಾ ಖುಷಿ ಆಯ್ತು. ಅಂದ್ರೆ ಈ ಯಾರು ಹೊಸಬ್ರಿದ್ರು ಕೂಡ ಅವರು ಇವತ್ತೇ ಜಾಯಿನ್ ಆಗಿ ಬಿಸ್ನೆಸ್ ಮಾಡುವಾಗಿತ್ತು ನೋಡಿ ಇದು. ಆ ರೀತಿಯಲ್ಲಿ ನೀವು ಡಾಕ್ಟರ್ ಲಿಮ್ ನಮ್ಗೆ ಗುರುವಾಗಿ, ತಂದೆಯಾಗಿ ಹೇಳ್ಕೊಟ್ಟಿದ್ರಿ ಅಂತ ಕ್ಲಿಯರ್ ಕಟ್ ಮೆಸೇಜ್ ಕೊಟ್ಟಿದ್ರಿ. ನಿಮ್ಗೂ ನಮ್ ಫ್ಯಾಮಿಲಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಆನಂದ್ ಮಸ್ಲಿ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಇರ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಭಾರಿ ಚೆನ್ನಾಗಿದೆ, ಭಾರಿ ಚೆನ್ನಾಗಾಯ್ತು. ಓಕೆ, ಆಲ್ ಮ್ಯೂಟ್ ಮಾಡ್ತೀನಿ, 1 ನಿಮಿಷ. ಓಕೆ, ಮಾತಾಡಿ ಗೋವಿಂದ್ ಪಾಂಡೆ ಅವರೇ, ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್, ಆನಂದ್ ಮಸ್ಲಿ ಸರ್. ಗುಡ್ ಮಾರ್ನಿಂಗ್ ಮೇಡಮ್, ಗುಡ್ ಮಾರ್ನಿಂಗ್. ಏನ್ ಚೆನ್ನಾಗಿ ಹೇಳಿದ್ರಿ ಸರ್. ಎಲ್ಲಾ ಈಗಿನ ಜನರೇಷನ್ ಅಲ್ಲಿ ಏನ್ ಜನಗಳ ಮೈಂಡ್ ಅಲ್ಲಿ ಐತಿ ಅದನ್ನೆಲ್ಲಾ ಒತ್ತಿ ಹೇಳಿದ್ರಿ ಸರ್. ಪ್ರತಿಯೊಂದು ಮಾತನ್ನು ಈಗೆಲ್ಲಾ ಜನದ ಮೈಂಡ್ ಅಲ್ಲಿ ಅದನ್ನೇ ಓಡ್ತಿರ್ತೈತ್ರಿ ಅವ್ರಿಗೆಲ್ಲಾ. ಮೊದ್ಲು ಆರೋಗ್ಯ ಅನ್ನೋದನ್ನ ಬಾಳ ಒತ್ತಿ ಕೊಟ್ಟು ಹೇಳತ್ತೀರಿ. ನೀವು ತಿನ್ರಿ DXN, ಬೇರೆಯವ್ರಿಗೂ ತಿನ್ಸಿ. ಇದ್ ನಮ್ DXN ಅಲ್ಲಿ ಏನ್ ಐತಿ ಅನ್ನೋದನ್ನು ಪ್ರತಿಯೊಂದು ಒತ್ತಿ ಒಂದೊಂದ್ ಮಾತಿಗೂ ಒತ್ತು ಕೊಟ್ಟು ಮಾತಾಡಿದ್ರಿ ಸರ್. ವೆರಿ ಇದು ಐತ್ರಿ, ಬಾಳ ಚಲೋ ಇತ್ತು ಬಿಡ್ರಿ ಇವತ್ತಿನ ಸೆಷನ್. ಚಲೋ ಮಾಡಿದ್ರಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಹೇಳಿ ರಾಘವೇಂದ್ರ ಅವರೇ, ಮಾತಾಡಿ. ಓಕೆ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಳಿ ಗಂಗಾಧರ್ ಸರ್, ಇವತ್ತಿನ ಕಾರ್ಯಕ್ರಮವನ್ನ ಚೆನ್ನಾಗಿ ನಡೆಸಿದ್ರು. ಮಾತು ತುಂಬಾ ಶಾರ್ಪ್ ಇದೆ, ಹರಿತವಾಗಿತ್ತು. ಅದು ಎಲ್ಲೆಲ್ಲಿ ತಾಗ್ಬೇಕು ಅಲ್ಲಿ ತಾಗಿದೆ. ಉತ್ತಮವಾಗಿ ಅವ್ರದ್ದು ಬಿಸಿನೆಸ್ ಅಭಿವೃದ್ಧಿಗೊಳ್ಳಲಿ, ಅವ್ರ ಹೊಸ ಪ್ರಯೋಗಗಳನ್ನ ಮಾಡ್ತಾರ, ಆ ಪ್ರಯೋಗದಲ್ಲಿ ಸಕ್ಸಸ್ ಆಗ್ಲಿ ಅಂತ ಅಭಿನಂದನೆಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್. ರಾಘವೇಂದ್ರ ಅವರೇ ಹೇಳಿ. ಒಳ್ಳೆ ಇವತ್ತು ಖಡಕ್ ಆಗಿ ಒಂದು ಪ್ರೋಗ್ರಾಮ್